When you look back at the year that has gone by, ಒಂದು ನೀವು ಹಿಂದೆ ತಿರುಗಿ ಹೋಗಿರುವಂತ ವರ್ಷವನ್ನ, ಗತಿಸಿ ಹೋಗಿರುವಂತ ವರ್ಷವನ್ನ ತಿರುಗಿ ನೋಡುವುದಾದ್ರೆ, if I will ask you a question, how was this year? ನಾನು ಒಂದು ವೇಳೆ ನಿಮಗೆ ಪ್ರಶ್ನೆಯನ್ನು ಕೇಳುವುದಾದ್ರೆ, ಹೋದಂತ ವರ್ಷ ಹೇಗಿತ್ತು ಎಂಬುದಾಗಿ. Was it good or was it bad? ಈ ವರ್ಷವು ಉತ್ತಮವಾಗಿತ್ತೋ ಅಥವಾ ಬಹಳ ಕೆಟ್ಟದಾಗಿತ್ತೋ? What would you say? ಏನನ್ನ ನೀವು ಹೇಳ್ಬೋದು? How was it? ಹೇಗಿತ್ತು ಈ ವರ್ಷ? You are making, that it was up and down, up and down. ಸೊ ನೀವು ಹೇಳ್ತಾ ಇದ್ದೀರಾ ಮೇಲೆ ಕೆಳಗೆ ಇರುವಂತ ವರ್ಷ ಇದಾಗಿತ್ತು ಎಂಬುದಾಗಿ. Some of us will always look at the positive side. ನಾವು ಕೆಲವೊಬ್ಬರು ನಾವು ಯಾವಾಗಲೂ ನಾವು ಪಾಸಿಟಿವ್ ಆಗಿರುವಂತ ವಿಷಯಗಳನ್ನೇ ನಾವು ನೋಡುವವರಾಗಿದ್ದೇವೆ. And some of us will look at only the negative side. ಇನ್ನು ಕೆಲವೊಂದು ಜನರು ನಾವು ಬಹಳ ನಕಾರಾತ್ಮಕವಾಗಿರುವಂತ ವಿಷಯಗಳನ್ನು ನಾವು ನೋಡುವವರಾಗಿದ್ದೇವೆ. But you know what? This study was done by a university. ಈ ಒಂದು ಅಧ್ಯಾಯವು ಒಂದು ಯೂನಿವರ್ಸಿಟಿಯಿಂದ ನಡೆದದ್ದಾಗಿದೆ. And this is what they found. ಇದರಲ್ಲಿ ಅವರು ಕಂಡುಕೊಂಡಿರುವುದು ಏನೆಂದರೆ, that if you keep looking at only the good things in life, ಒಂದು ವೇಳೆ ನೀವು ಒಳ್ಳೆಯ ಸಂಗತಿಗಳನ್ನೇ ನೋಡುವುದಾದರೆ, only if you take time to remember the good things in your life, ಒಂದು ವೇಳೆ ನೀವು ಸಮಯವನ್ನು ತೆಗೆದುಕೊಂಡು ಕೇವಲ ಒಳ್ಳೆಯ ವಿಷಯಗಳನ್ನು ನೆನೆಸಿಕೊಳ್ಳುವುದಾದರೆ, you are going to live longer. ನೀವು ಬಹಳ ಕಾಲ ಬದುಕುವವರಾಗಿದ್ದೀರಾ. Your life will increase. ನಿಮ್ಮ ಒಂದು ಜೀವಿತದ ಕಾಲವು ಅದು ಹೆಚ್ಚಲ್ಪಡುವಂತದಾಗಿದೆ. If you take time to remember only the good things in life, ಒಂದು ವೇಳೆ ನೀವು ಸಮಯವನ್ನು ತೆಗೆದುಕೊಂಡು ಉತ್ತಮವಾದಂತ ಒಂದು ವಿಷಯಗಳನ್ನು ನೆನೆಸುವುದಾದ್ರೆ, there is more than 50% chance that you will reach the age of 85 years. 50%ಕ್ಕಿಂತ ಹೆಚ್ಚಿರುವಂತ ಚಾನ್ಸ್ ಏನಂದ್ರೆ, ನೀವು 80 ವರ್ಷವನ್ನ ಮುಟ್ಲಿಕ್ಕಿದ್ದೀರಾ. ನಿಮ್ಮ ಜೀವಿತದ ವರ್ಷ 80 ವರ್ಷ ಆಗ್ಲಿಕ್ಕಿದೆ. That is a guarantee, is what the research says. ಅದೇ ಒಂದು ಗ್ಯಾರಂಟಿ ಆಗಿದೆ. ಈ ಒಂದು ರಿಸರ್ಚ್ ಅವರು ಅಧ್ಯಯನ ಮಾಡಿರುವಂತದ್ರ ಒಂದು ಉತ್ತರ ಏನಂದ್ರೆ, ಅದು ಉತ್ತರವಾಗಿದೆ. Just looking at the good things in life. ಕೇವಲ ನಿಮ್ಮ ಜೀವಿತದಲ್ಲಿ ಉತ್ತಮವಾದಂತ ಸಂಗತಿಗಳನ್ನು ನೋಡುವುದರ ಮೂಲಕ. The problem today is that we almost have forgotten the good things that God has done in our life. ಈಗಿರುವಂತ ಸಮಸ್ಯೆ ಏನಿದೆ ಅಂದರೆ, ನಾವು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತ ಒಳ್ಳೆಯ ಮತ್ತು ಉತ್ತಮ ಕೆಲಸಗಳನ್ನು ನಾವು ನೆನೆಸುವುದಿಲ್ಲ. In fact, we have to poke you to remind you what are the good things that God did. Did he heal you? Did he provide? Did he protect? What are the miracles that God did in this year? We have to ask questions to make you think of the good things that the Lord has done in your life. ನಾವು ನಿಮಗೆ ಚುಚ್ಚಿ ಅಥವಾ ನೆನೆಸಿ ಹೇಳಬೇಕಾಗಿದೆ ಏನಂದ್ರೆ, ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದನು, ನಿಮ್ಮನ್ನ ಗುಣಪಡಿಸಿದನು, ನಿಮ್ಮಲ್ಲಿ ಏನಾದರೂ ಸಂಗತಿಗಳಾದವು ಎಂಬುದಾಗಿ ನಾವಾಗಲೇ ಪದೇ ಪದೇ ನಿಮಗೆ ಎಚ್ಚರಿಸಿ ಹೇಳಬೇಕಾಗಿದೆ ಆತನ ಒಳ್ಳೆಯ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಆಗಿರುವಂತದ್ದನ್ನ. You see, those who think always the good things in life are called optimistic people. ಯಾರು ತಮ್ಮ ಜೀವಿತದಲ್ಲಿ ಕೇವಲ ಒಳ್ಳೆಯ ಸಂಗತಿಗಳನ್ನೇ ನೆನೆಸಿಕೊಳ್ತಾರೋ ಅವರನ್ನ ಸಕಾರಾತ್ಮಕ ವ್ಯಕ್ತಿಗಳು ಎಂಬುದಾಗಿ ಹೇಳ್ತೇವೆ. Always good things. ಯಾವಾಗಲೂ ಒಳ್ಳೆಯ ಸಂಗತಿಗಳು. So this is a very important understanding that we need to recognize the power of this. ಇದೊಂದು ಉತ್ತಮವಾದ ತಿಳುವಳಿಕೆ ಆಗಿದೆ. ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಏನಂದ್ರೆ, ಆ ಒಂದು ಉತ್ತಮವಾಗಿರುವಂತದ್ದನ್ನ, ಅದರ ಒಂದು ಪವರ್, ಒಂದು ಶಕ್ತಿ ಏನಿದೆ ಎಂಬುದಾಗಿ. That such people will have less chronic diseases. ಅಂತ ವ್ಯಕ್ತಿಗಳು ತಮ್ಮ ಜೀವಿತದಲ್ಲಿ ಒಂದು ಬರುವಂತ ಒಂದು ರೋಗಗಳಿಂದ ಮುಕ್ತರಾಗಿರ್ತಾರೆ. They always sleep better. ಅವರು ಯಾವಾಗಲೂ ಉತ್ತಮವಾಗಿ ಮಲಗಿಕೊಳ್ತಾರೆ. They have no problem to sleep. They comfortably sleep. ಅವರಿಗೆ ನಿದ್ದೆಯ ಸಮಸ್ಯೆ ಇರುವುದಿಲ್ಲರಿ, ಅವರು ಆರಾಮದಾಯಕವಾಗಿ ಮಲಗಿಕೊಳ್ತಾರೆ. In fact, actually they will be constantly involved in problem solving. ಯಾವಾಗಲೂ ಅವರು ಇರುವಂತ ಸಮಸ್ಯೆಗಳನ್ನ ಬಗೆಹರಿಸುವುದರಲ್ಲಿ ಪಾಲ್ಗೊಳ್ಳುವವರಾಗಿರ್ತಾರೆ. Not creating problems. ಸಮಸ್ಯೆಗಳನ್ನ ಉಂಟು ಮಾಡುವವರಲ್ಲ. So such people live long.
ಅಂತ ವ್ಯಕ್ತಿಗಳು ತಮ್ಮ ಜೀವಿತದ ಕಾಲದಲ್ಲಿ ಬಹಳ ದಿವಸ ಬದುಕ್ತಾರೆ. When you keep looking at the good side of life, ಯಾವಾಗ ನೀವು ಜೀವಿತದ ಉತ್ತಮವಾದಂತ ಇದರಲ್ಲಿ ನೀವು ನೋಡ್ತಾ ಇರ್ತೀರೋ, you are going to live long. ನೀವು ನಿಮ್ಮ ಜೀವಿತದಲ್ಲಿ ಬಹುಕಾಲ ಬಾಳುವವರಾಗಿದ್ದೀರಿ. And that would be greater chance to worship and thank God. ಅದೊಂದು ಉತ್ತಮವಾದಂತ ಅವಕಾಶವಾಗಿದೆ ದೇವರನ್ನು ಆರಾಧಿಸುವುದಕ್ಕಾಗಿ. So the study was conducted by the University of Illinois. ಈ ಒಂದು ಅಧ್ಯಯನವು ಒಂದು ಯೂನಿವರ್ಸಿಟಿ ಆಗಿರುವಂತ Illinois ಅನ್ನುವಂತ ಯೂನಿವರ್ಸಿಟಿಯಿಂದ ಇದು ಕಂಡಕ್ಟ್ ಆಗಿರುವಂತದ್ದು. So being grateful is another attitude, which is basically you're looking at the good aspect of life. ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಉಳ್ಳವರಾಗಿರುವಂತದ್ದು ಬಹಳ ಉತ್ತಮವಾಗಿರುವಂತದ್ದಾಗಿದೆ. ಮಾತ್ರವಲ್ಲದೆ ನಮ್ಮ ಜೀವಿತದ ಉತ್ತಮ ವಿಷಯಗಳನ್ನು ಅದು ಹೊಂದಿಕೊಳ್ಳುವಂತದ್ದಾಗಿದೆ. It will reduce the chances of depression in your life. ಅದು ನಮ್ಮ ಜೀವಿತದಲ್ಲಿ ನಾವು ಒಂದು ಡಿಪ್ರೆಷನ್ ಅಲ್ಲಿ ಹೋಗುವಂತದನ್ನ ಕಡಿಮೆ ಮಾಡುವಂತದ್ದಾಗಿದೆ. It will reduce the chances of anxiety in your life. ನಮ್ಮ ಜೀವಿತದಲ್ಲಿನ ಉದ್ವೇಗಕ್ಕೆ ಒಳಗಾಗುವುದನ್ನು ಕಡಿಮೆ ಮಾಡುವಂತದ್ದಾಗಿದೆ. It will reduce the possibility of panic disorders in your life. ನಮ್ಮ ಜೀವಿತದಲ್ಲಿ ನಾವು ಹೆದರಿಕೊಂಡು ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವ ವಿಷಯಗಳನ್ನು ಕಡಿಮೆ ಮಾಡುವಂತದ್ದು ಇದಾಗಿದೆ. Luke chapter 17, ಲೂಕನು 17ನೇ ಅಧ್ಯಾಯ, we read this story of such a person who is grateful to God for the things that God has done in his life. ಲೂಕ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆ ವ್ಯಕ್ತಿ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದನು ಯಾವುದಕ್ಕಾಗಿ ಎಂಬುದಾಗಿ ದೇವರು ತನ್ನ ಜೀವಿತದಲ್ಲಿ ಮಾಡಿರುವಂತ ಕಾರ್ಯಗಳಿಗಾಗಿ. When God does good things in our life, ಯಾವಾಗ ದೇವರು ಒಳ್ಳೆಯ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾನೋ, how do we react? ಹೇಗೆ ನಾವು ಅದಕ್ಕೆ ಪ್ರತಿಕ್ರಿಯಿಸಬೇಕಾಗಿದೆ? Do we take time to say thank you God? ನೀವು ಸಮಯವನ್ನು ತೆಗೆದುಕೊಂಡು ಹೇಳ್ತಿರೋ ದೇವರೇ ನಿನಗೆ ಧನ್ಯವಾದಗಳು ಎಂಬುದಾಗಿ. A year has gone by. ನಮ್ಮ ಈ ಒಂದು ಇಡೀ ವರ್ಷವು ಹೋಗಿದೆ. Will you take time to say thank you God? ನೀವು ಸಮಯವನ್ನು ತೆಗೆದುಕೊಂಡು ಹೇಳ್ತಿರೋ ದೇವರೇ ನಿನಗೆ ಧನ್ಯವಾದಗಳು ಎಂಬುದಾಗಿ. Or will you just say we just change the calendar? ಆದ್ರೆ ಹಂಗೆ ಹೇಳ್ತಿರೋ ಏನಿಲ್ಲ ನಾವು ಬರೀ ಕ್ಯಾಲೆಂಡರ್ ನ ಬದಲಾಯಿಸಿದ್ದೇವೆ ಎಂಬುದಾಗಿ. What will be your attitude? ನಿಮ್ಮ ಒಂದು ಪ್ರತಿಕ್ರಿಯೆ ಹೇಗಿದೆ? What will be your attitude? ನಿಮ್ಮ ಪ್ರತಿಕ್ರಿಯೆ ಹೇಗಿದೆ? Will you take time to say thank you God? ನೀವು ಸಮಯವನ್ನು ತೆಗೆದುಕೊಂಡು ಹೇಳ್ತಿರೋ ಯೇಸುವೇ ನಿನಗೆ ಧನ್ಯವಾದಗಳು ಎಂಬುದಾಗಿ. Look at this guys in verse 11 to 19. ಈ ಒಂದು 11ನೇ ವಚನದಿಂದ 19 ವಚನದಲ್ಲಿ ಇರುವಂತ ವ್ಯಕ್ತಿಯನ್ನು ನೋಡ್ರಿ. Luke 17 verses 11 to 19. ಲೂಕ 17ನೇ ಅಧ್ಯಾಯ ಅದರ 11ರಿಂದ 19 ವಚನಗಳು. And we will read it from the Bible. Brother Nitin will read it for us. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. Hallelujah. 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 Very important and interesting story. ಬಹಳ ಮುಖ್ಯವಾದಂತದ್ದು ಮತ್ತು ಆಸಕ್ತಿಯುಳ್ಳಂತ ವಿಷಯ ಇದಾಗಿದೆ. All of us, we are very, very interested in receiving things from God. ನಾವು ಪ್ರತಿಯೊಬ್ಬರು ಬಹಳ ಆಸಕ್ತರಾಗಿದ್ದೇವೆ ಯಾವುದರಲ್ಲಿ ಎಂಬುದಾಗಿ ನೋಡುವುದಾದ್ರೆ ದೇವರಿಂದ ವಿಷಯಗಳನ್ನು ಹೊಂದಿಕೊಳ್ಳುವುದರಲ್ಲಿ. How many of you are interested to receive things from God? ಎಷ್ಟು ಜನ ಆಸಕ್ತಿ ಉಳ್ಳವರಾಗಿದ್ದೀರಾ ದೇವರಿಂದ ವಿಷಯಗಳನ್ನು ಹೊಂದಿಕೊಳ್ಳಲಿಕ್ಕೆ? Hallelujah. 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 Any part of the world, anywhere you go, if we ask, God wants to do this for you, are you interested? Believe me, everyone wants to lift their hands and say, I want this from God. I want this from God. So ಯಾವುದೇ ಲೋಕದ ಯಾವುದೇ ಭಾಗದಲ್ಲಿ ನೀವು ಹೋಗ್ರಿ ಈ ಪ್ರಶ್ನೆಯನ್ನ ಕೇಳುವುದಾದ್ರೆ ದೇವರು ನಿಮಗೆ ಏನಾದರೂ ಮಾಡ್ಲಿಕ್ಕಿದ್ದಾನೆ, ಎಷ್ಟು ಜನರಿಗೆ ಬೇಕು, ಎಷ್ಟು ಜನರು ಆಸಕ್ತಿ ಉಳ್ಳವರಾಗಿದ್ದಾರೆ ಎಂಬುದಾಗಿ ಕೇಳುವುದಾದ್ರೆ ಪ್ರತಿಯೊಬ್ಬರು ಕೈಗಳನ್ನ ಎತ್ತಿ ಹೇಳ್ತಾರೆ, ಇದು ನನಗೆ ಬೇಕು, ನನಗೆ ಬೇಕು ಎಂಬುದಾಗಿ. But then we
we are very careless to give thanks. ಆದ್ರೆ ನಾವು ಕಾಳಜಿಹೀನರಾಗಿದ್ದೇವೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರಲ್ಲಿ. Very careless. ಬಹಳ ಕಾಳಜಿಹೀನರಾಗಿದ್ದೇವೆ. We don't care much to thank God for the things that He has done. ದೇವರು ಮಾಡಿರುವಂತಹ ಉಪಕಾರಕ್ಕೆ ಮರಳಿ ನಾವು ಸ್ತುತಿಯನ್ನು ಸಲ್ಲಿಸಲಿಕ್ಕೆ ಕಾಳಜಿ ಇಲ್ಲದವರು ನಾವಾಗಿದ್ದೇವೆ. Actually, if you look at the Bible, ನೀವು ಸತ್ಯವೇದವನ್ನು ನೋಡುವುದಾದ್ರೆ, the way people have taken time to thank God for the things that God has done, ಈ ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿರುವಂತಹ ವ್ಯಕ್ತಿಗಳು ಯಾವ ರೀತಿ ಸಮಯವನ್ನು ತೆಗೆದುಕೊಂಡಿದ್ದಾರೆ ದೇವರು ಮಾಡಿದಂತ ಕಾರ್ಯಕ್ಕೆ ಕೃತಜ್ಞತೆ ಕೊಡುವುದಕ್ಕಾಗಿ. when God has done something in their lives, ಯಾವಾಗ ದೇವರವರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಿದನು, what did they do? ಅವಾಗ ಅವರು ಏನ್ ಮಾಡಿದರು? There are 144 incidents where the Bible records of the people coming back to God and saying thank you. 144 ಸಂದರ್ಭಗಳನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. ಅವರು ದೇವರಿಂದ ಹೊಂದಿದ ನಂತರ ದೇವರ ಕಡೆಗೆ ಬಂದು ದೇವರನ್ನ ಧನ್ಯವಾದ ಮಾಡುವಂತದನ್ನು ನಾವು ನೋಡ್ತೇವೆ. When we don't take time to thank God, ನಾವು ಒಂದು ವೇಳೆ ಸಮಯವನ್ನು ತೆಗೆದುಕೊಳ್ಳದೆ ದೇವರನ್ನ ಸ್ತುತಿಸುವುದಕ್ಕಾಗಿ ಸಮಯವನ್ನು ತೆಗೆದುಕೊಳ್ಳದೆ ಹೋದ್ರೆ we will become criticizers. ನಾವು ಬಹಳ ಕೃತಜ್ಞಹೀನರಾಗಿರ್ಬೋದು ಅಥವಾ ಹೀಯಾಳಿಸುವವರು ನಾವು ಆಗ್ತೇವೆ. We will sit and find fault with others. ನಾವು ಕೂತುಕೊಂಡು ಬೇರೆಯವರ ಒಂದು ತಪ್ಪುಗಳನ್ನು ಹುಡ್ಲಿಕ್ಕೆ ನಾವು ಪ್ರಾರಂಭಿಸ್ತೇವೆ. It becomes very easy. ಅದು ಬಹಳ ಸರಳವಾಗಿರುವಂತದ್ದು. Why? ಯಾಕೆ? There is no gratefulness in our ನಮ್ಮ ಹೃದಯಗಳಲ್ಲಿ ಕೃತಜ್ಞತೆಗಳಿಲ್ಲ. A person without gratitude, ಆ ವ್ಯಕ್ತಿ ಕೃತಜ್ಞತೆ ಇಲ್ಲದೆ ಇರುವಂತ ವ್ಯಕ್ತಿಯು, he will become a good grumbler. ಅವನು ಬಹಳ ಒಂದು ಉತ್ತಮವಾದಂತಹ ಗುಣಗುಟ್ಟುವವನಾಗ್ತಾನೆ. This is the unfortunate nature, the human nature, which is something that all of us must wake up on the last day of this year to take time to say thank you God. ಈ ರೀತಿಯಾಗಿರುವಂತಹ ಒಂದು ಗುಣಗಳನ್ನು ನಾವು ಬಿಟ್ಟು ಈ ಒಂದು ಕಡೆಯ ದಿವಸದಲ್ಲಿ ನಾವು ಎಚ್ಚೆತ್ತುಕೊಂಡು ಹೇಳಬೇಕಾಗಿದೆ ದೇವರೇ ನಿನಗೆ ಧನ್ಯವಾದಗಳು ಎಂಬುದಾಗಿ. A mother and her daughter, 5-year-old daughter, they were going in a shop, going in a marketplace. ಒಬ್ಬ ತಾಯಿ ಮತ್ತು 5 ವರ್ಷದ ಮಗಳು ಇಬ್ಬರು ಸೇರಿ ಮಾರುಕಟ್ಟೆಗೆ ಹೋಗ್ತಾ ಇರ್ತಾರೆ. And normally parents teach children to say thank you. ನಾವು ನೋಡ್ತೇವೆ ಎಲ್ಲ ಕಡೆ ತಂದೆ ತಾಯಿಗಳು ಕಲಿಸುವಂತದ್ದು ತಮ್ಮ ಮಕ್ಕಳಿಗೆ ಎಲ್ಲಿ ಹೋದ್ರು ನಾವು ಧನ್ಯವಾದಗಳನ್ನು ಹೇಳಬೇಕೆಂಬುದಾಗಿ. Don't you teach? ನೀವು ಕಲಿಸುವುದಿಲ್ಲವೋ ನಿಮ್ಮ ಮಕ್ಕಳಿಗೆ? Don't you teach your children to say thank you? ನೀವು ಕಲಿಸುವುದಿಲ್ಲವೋ ನಿಮ್ಮ ಮಕ್ಕಳಿಗೆ ಧನ್ಯವಾದ ಹೇಳುವುದಕ್ಕಾಗಿ? Should we teach them to say thank you or no? ನಾವು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಕಲಿಸ್ತೇವೋ ಅಥವಾ ಇಲ್ಲವೋ? We should teach. ನಾವು ಕಲಿಸಬೇಕಾಗಿದೆ. We should teach. And that is what this mother was teaching her 5-year-old daughter, of saying thank you. ನಾವು ಕಲಿಸಬೇಕಾಗಿದೆ. ಅದನ್ನೇ ಇಲ್ಲಿ 5 ವರ್ಷದ ಮಗಳಿಗೆ ಅವರ ತಾಯಿಯು ಹೇಳಿಕೊಳ್ತಾ ಇದ್ದಾಳೆ, ಏನಂದ್ರೆ ನಾವು ಧನ್ಯವಾದ ಹೇಳಬೇಕೆಂಬುದಾಗಿ. So and on this day as they were going in this marketplace, ಆ ಒಂದು ದಿವಸ ಅವರು ಮಾರುಕಟ್ಟೆಗೆ ಹೋಗ್ತಾ ಇದ್ರು. There was this bakery. ಅಲ್ಲಿ ಒಂದು ಬೇಕರಿ ಇತ್ತು. And that bakery salesman was standing outside and giving little samples of the sweet chocolate that they had made. ಅಲ್ಲಿರುವಂತ ಬೇಕರಿಯಲ್ಲಿರುವಂತ ವ್ಯಕ್ತಿ ತಮ್ಮ ಬೇಕರಿಯಲ್ಲಿ ಮಾಡಿರುವಂತ ಸಣ್ಣ ಚಾಕ್ಲೇಟಿನ ಸ್ಯಾಂಪಲ್ಸ್ ಗಳನ್ನ ಆತನು ಕೊಡ್ತಾ ಇದ್ದನು. So all people who are walking on the street, he will give one. ಯಾರ್ಯಾರು ಆ ದಾರಿಯಲ್ಲಿ ಹಾದು ಹೋಗ್ತಾ ಇದ್ರು ಅವ್ರಿಗೆಲ್ಲರಿಗೂ ಆತನು ಒಂದೊಂದಾಗಿ ಕೊಡ್ತಾ ಇದ್ದನು. So when this mother and daughter came there, ಯಾವಾಗ ಈ ತಾಯಿ ಮತ್ತು ಮಗಳು ಅಲ್ಲಿ ಆ ಸ್ಥಳದಲ್ಲಿ ಬಂದರು, so the bakery guy gave that chocolate. ಅಲ್ಲಿರುವಂತ ಬೇಕರಿಯಲ್ಲಿರುವಂತ ವ್ಯಕ್ತಿ ಅವ್ರಿಗೂ ಸಹಿತ ಚಾಕ್ಲೇಟ್ ಅನ್ನ ಕೊಟ್ಟನು. So this little girl took the chocolate. ಇಲ್ಲಿರುವಂತ ಸಣ್ಣ ವ್ಯಕ್ತಿ ಆ ಚಾಕ್ಲೇಟ್ ಅನ್ನ ತೆಗೆದುಕೊಂಡಳು. And mother also took the chocolate. ತಾಯಿಯೂ ಸಹಿತ ತೆಗೆದುಕೊಂಡ್ಳು. And then mother looked at the daughter. ಆ ತಾಯಿ ಮಗಳನ್ನ ನೋಡ್ತಾ ಇದ್ದಾಳೆ. Honey, what are you supposed to say now? ಜೇನು ತುಪ್ಪವೇ ನೀನು ಏನು ಹೇಳಬೇಕಾಗಿತ್ತು? What are you supposed to say now? ನೀನು ಏನನ್ನ ಹೇಳಬೇಕಾಗಿತ್ತು ಈಗ? She looked back to the salesman. ಅವಳು ಅಲ್ಲಿರುವಂತ ಬೇಕರಿಯ ಮನುಷ್ಯನ ಹತ್ರ ಹೊಳ್ಳಿ ನೋಡಿದಳು. Give me one more piece. ಅವಳು ಕೇಳಿದಳು ಇನ್ನೊಂದನ್ನ ನನಗೆ ಕೊಡು ಎಂಬುದಾಗಿ. That is what we are
that is become a nature. We want more, and they even say, give me more, give me more. You know, that's the world we live in. ಅಂತ ಗುಣಗಳನ್ನೇ ನಾವು ಬೆಳೆಸಿಕೊಂಡಿದ್ದೇವೆ. ಏನಂದ್ರೆ ಒಂದನ್ನು ಕೊಟ್ರೆ ಇನ್ನೂ ಬೇಕು ಅನ್ನುವಂತ ವಿಷಯಗಳನ್ನ ನಾವು Look at ಹೊಂದಿಕೊಳ್ಳಬೇಕಾಗಿದೆ. this story. ಈ ವಿಷಯವನ್ನ ನೋಡ್ರಿ. 10 people. 10 ಜನರು. Only one came back to thank God. ಕೇವಲ ಒಬ್ಬ ವ್ಯಕ್ತಿ ತಿರುಗಿ ಬಂದಿದ್ದಾನೆ ದೇವರನ್ನು And ಸ್ತುತಿಸುವುದಕ್ಕಾಗಿ. that may be the true of many of us here also. ಅದು ನಮ್ಮ ಅನೇಕ ಜೀವಿತದ ನಿಜವೂ ಆಗಿರಬಹುದಾಗಿದೆ ನಮ್ಮ ಜೀವಿತದಲ್ಲಿ. Only 10 people could be having in 100, only 10 people may be really interested in thanking God for the things that He has done. 100 ಜನ ನಾವಿರಬಹುದಾದ್ರೆ ಕೇವಲ 10 ಜನರು ಮಾತ್ರ ಆಸಕ್ತಿ ಉಳ್ಳವರಾಗಿದ್ದಾರೆ ದೇವರಿಗೆ ಸ್ತುತಿಯನ್ನು ಸಲ್ಲಿಸುವುದಕ್ಕಾಗಿ. But then what is the benefit of being a thankful person? ಏನು ನಾವು ದೇವರಿಗೆ ಸ್ತೋತ್ರಗಳನ್ನು ಅಥವಾ ಕೃತಜ್ಞತೆ ಸಲ್ಲಿಸುವುದರ ಲಾಭ ಏನಿದೆ ಎಂಬುದಾಗಿ ನಾವು ನೋಡುವುದಾದ್ರೆ, Now what will happen if we become thankful people? ಏನಾಗ್ತದೆ ನಾವು ಒಂದು ವೇಳೆ ಕೃತಜ್ಞತೆ ಉಳ್ಳ ವ್ಯಕ್ತಿಗಳಾದ್ರೆ? Why we should be thankful to God? ಯಾಕೆ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು? It's a very important truth that we should take time to ಇದು study. ಬಹಳ ಸತ್ಯವಾಗಿರುವಂತ ವಿಷಯ. ನಾವು ಸಮಯವನ್ನು ತೆಗೆದುಕೊಂಡು ಕಲಿತುಕೊಳ್ಳಬೇಕಾಗಿದೆ. What do you think? Why we should be thankful to God? ಯಾಕೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕಾಗಿದೆ? Give me some answers. ನನಗೆ ಕೆಲವೊಂದು ಉತ್ತರಗಳನ್ನು ಹೇಳ್ರಿ. Why? ಯಾಕೆ? Especially those who are feeling sleepy, please wake up and answer my question. ಯಾರ್ಯಾರು ನಿದ್ದೆ ಬರ್ತಾ ಇದೆಯೋ ದಯವಿಟ್ಟು ಎಚ್ಚೆತ್ತುಕೊಂಡು ನಮಗೆ ಉತ್ತರಗಳನ್ನು ಕೊಡ್ರಿ. Why we should be grateful to God? ಯಾಕೆ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು? Okay? It's honoring God. Yes, so He has protected us all through the year. ನಮ್ಮನ್ನ ದೇವರು ಕಾದಿದ್ದಾನೆ. Okay, He has given us health, so we are grateful to God for that. What is it? Oh, He deserves to be thanked. Oh, we did not deserve it, and yet He did so much good things for us. ಯೋಗ್ಯತೆ ಇಲ್ಲದಿರುವಾಗಲೂ ದೇವರು ಶ್ರೇಷ್ಠ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿರುವುದಕ್ಕಾಗಿ. Let us look at the scripture now to see why we should thank God. ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ, ಯಾಕೆ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕೆಂಬುದಾಗಿ. Psalm 106 verse 1. ಕೀರ್ತನೆ 106ನೇ ಅಧ್ಯಾಯ 1ನೇ ವಚನ. This is what the Bible says. ಇದು ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. Praise the Lord, oh give thanks to the Lord, for He is good. ಯೆಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. For His mercy continues on forever. ಆತನ ಕೃಪೆಯು ಶಾಶ್ವತವಾಗಿರುವುದು. Praise the Lord, or give thanks to the Lord, for He is good. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಯಾಕೆಂದ್ರೆ ಆತನು ಒಳ್ಳೆಯವನಾಗಿದ್ದಾನೆ. We need to thank God. ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು, ಯಾಕಂದ್ರೆ because we know Him and experience Him. ಯಾಕಂದ್ರೆ ಆತನನ್ನ ನಾವು ತಿಳಿದುಕೊಂಡಿದ್ದೇವೆ ಮತ್ತು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿದವರಾಗಿದ್ದೇವೆ. We know His nature. ನಮಗೆ ಆತನ ಗುಣಲಕ್ಷಣಗಳು ಗೊತ್ತುಂಟು. The psalmist says, oh give thanks to the Lord, for He is good. ಇಲ್ಲಿರುವಂತ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಆತನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನು ಒಳ್ಳೆಯವನು ಎಂಬುದಾಗಿ. When you know someone is good to you, ನಿಮಗೆ ಯಾವಾಗ ಗೊತ್ತುಂಟು ಒಬ್ಬರು ನಿಮ್ಮೊಟ್ಟಿಗೆ ಒಳ್ಳೆಯವರಾಗಿರ್ತಾರೋ, it's not that somebody told you that Jesus is good. ಇದು ಈ ರೀತಿಯಾಗಿ ಅಲ್ಲ, ಯಾರೋ ನಿಮಗೆ ಬಂದು ಹೇಳಿದ್ದಾರೆ ಯೇಸು ಕ್ರಿಸ್ತನು ದೊಡ್ಡ ಒಳ್ಳೆಯವನು ಎಂಬುದಾಗಿ. No. It is you experience the goodness of God in your life. ಇದು ನೀವು ಅನುಭವಿಸಿದ್ದೀರಿ ಆತನ ಒಳ್ಳೆಯ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ. In response, ನೀವು ಅವಾಗ ಪ್ರತಿಕ್ರಿಯಿಸ್ತಿರೋ. In response, knowing and experiencing the nature of God must result in thanking God. ಯಾವಾಗ ನೀವು ಆತನನ್ನು ತಿಳಿದುಕೊಂಡು ಅನುಭವಿಸ್ತೀರೋ ಅದರ ಉತ್ತರ ಏನ್ ಬರಬೇಕಾಗಿದೆ ಅಂದ್ರೆ ನೀವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕಾಗಿದೆ. Knowing God, ದೇವರನ್ನು ತಿಳಿದುಕೊಳ್ಳುವಂತ, knowing God, ದೇವರನ್ನು ತಿಳಿದುಕೊಂಡಾಗ, when we know God, who He is, what He is, how He is, ಯಾವಾಗ ನಮಗೆ ಗೊತ್ತುಂಟು ಯಾರು ಆತನು, ಹೇಗೆ ಆತನು, ಹೇಗೆಲ್ಲ ಆತನು ಇರ್ತಾನೆ ಎಂಬುದಾಗಿ ತಿಳಿದುಕೊಂಡಾಗ, then we will
thank God. ನಾವು ಆತನನ್ನ ಕೃತಜ್ಞತೆ When we don't ಸಲ್ಲಿಸುವವರಾಗಿದ್ದೇವೆ. know God, ನಮಗೆ ಯಾವಾಗ ಯೇಸು ಯಾರೆಂಬುದಾಗಿ ಗೊತ್ತಿಲ್ಲವೋ, when we don't know what He can do, what He has done, ಆತನು ಏನನ್ನ ಮಾಡಬಹುದು, ಏನನ್ನ ಮಾಡಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲದಿರುವಾಗ we don't thank Him. ನಾವು ಆತನಿಗೆ ಸ್ತೋತ್ರ ಸಲ್ಲಿಸುವುದಿಲ್ಲ. But when we know God, ಯಾವಾಗ ನಮಗೆ ಗೊತ್ತುಂಟು, we will thank God. ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. Knowing God. ದೇವರನ್ನ ತಿಳಿದುಕೊಳ್ಳುವಂಥದ್ದು. Dear friends, in Colossians chapter 2, ಕೊಲೊಸ್ಸೆದವರಿಗೆ 2ನೇ ಅಧ್ಯಾಯದಲ್ಲಿ read verse 6 and 7. Verse 6 and 7. Colossians chapter 2, verse 6 and 7. ಕೊಲೊಸ್ಸೆದವರಿಗೆ 2ನೇ ಅಧ್ಯಾಯ 6 ಮತ್ತು 7 ವಚನ. The Bible says, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, therefore, just as you have received Christ the Lord, so continue to go forward in Him, rooted and being built up in Him, and established in the faith as you have been taught, overflowing in it with thanksgiving. ಆದದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. Yes, notice this word. ಈ ಒಂದು ವಾಕ್ಯವನ್ನು ಗಮನಿಸ್ರಿ. Go forward. ಹೋಗಿರಿ, ಮುಂದೆ ಹೋಗಿರಿ, Go forward. ಮುಂದೆ ಹೋಗಿರಿ. Be rooted. ಬೇರೂರಿದವರಾಗಿ ನಿಲ್ರಿ. Be built up. ಬೇರೂರಿದವರಾಗಿ ಬೆಳೆಯಿರಿ. Go forward. ಮುಂದೆ ಹೋಗಿರಿ. Be rooted. ಬೇರೂರಿದವರಾಗಿ ನಿಲ್ರಿ And be built up. ಮತ್ತೆ ಬೆಳೆಯಿರಿ. In all this that is happening, ಇದೆಲ್ಲವೂ ಆಗುವಂತ ಸಂದರ್ಭದಲ್ಲಿ overflowing it thanksgiving. ಸ್ತೋತ್ರ ಮಾಡುವವರಾಗಿ ಹೆಚ್ಚೆಚ್ಚಾಗಿ ದೇವರಿಗೆ ಸ್ತೋತ್ರ Do you notice that overflowing with thankfulness? ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. The more we know God, ಯಾವಾಗ ನಾವು ಹೆಚ್ಚಾಗಿ ದೇವರನ್ನ ತಿಳಿದುಕೊಳ್ತೇವೋ, the more we know God, ಹೆಚ್ಚಾಗಿ ದೇವರನ್ನ ತಿಳಿದುಕೊಳ್ತೇವೋ, dear friends, the more we grow deeper, the more we grow stronger. ಸ್ನೇಹಿತರೆ, ಯಾವಾಗ ನಾವು ದೇವರನ್ನ ಹೆಚ್ಚಾಗಿ ತಿಳಿದುಕೊಳ್ತೇವೋ ಆವಾಗ ನಾವು ಹೆಚ್ಚಾಗಿ ಬಲವುಳ್ಳವರಾಗಿದ್ದೇವೆ. And the more we become stronger, ಯಾವಾಗ ನಾವು ಹೆಚ್ಚಾಗಿ ಬಲಗೊಳ್ಳುವವರಾಗಿದ್ದೇವೋ we will be more thankful. ನಾವು ಅವಾಗ ಹೆಚ್ಚಾಗಿ ದೇವರನ್ನ ಸ್ತೋತ್ರ The more we ಮಾಡುವವರಾಗಿದ್ದೇವೆ. will be thankful to God. ಹೆಚ್ಚೆಚ್ಚಾಗಿ ದೇವರನ್ನ ಸ್ತೋತ್ರ ಮಾಡುವವರಾಗಿದ್ದೇವೆ. Thankfulness is an attitude of spiritual maturity. ಸ್ತೋತ್ರವನ್ನ ಸಲ್ಲಿಸುವಂತದ್ದು ಒಂದು ಆತ್ಮಿಕವಾಗಿ ಬೆಳೆದಿರುವಂತದ ಲಕ್ಷಣವಾಗಿದೆ. It is an attitude of spiritual maturity. ಆತ್ಮಿಕವಾಗಿ ಬೆಳೆದಿರುವಂತ ಲಕ್ಷಣವಾಗಿದೆ. When we grow spiritually, ಯಾವಾಗ ನಾವು ಆತ್ಮಿಕವಾಗಿ ಬೆಳಿತೇವೋ our heart will be longing to thank God. ನಮ್ಮ ಹೃದಯವು ಯಾವಾಗಲೂ ದೇವರನ್ನ ಸ್ತುತಿಸುವುದಕ್ಕಾಗಿ ಕಾಯ್ದಿರುವಂತದ್ದಾಗಿರುತ್ತದೆ. We know that we don't deserve so many blessings. ನಮಗೆ ಗೊತ್ತಿದೆ ನಾವು ಯಾರು ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಯೋಗ್ಯರಿಲ್ಲ. But still He has blessed us. ಆದರೂ ಸಹಿತ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. We have come to know by virtue of our experience that He is a good God. ನಮಗೆ ನಮ್ಮ ತಿಳುವಳಿಕೆಗೆ ಬಂದಿದೆ ಮತ್ತು ಅನುಭವದಿಂದ ತಿಳಿದುಕೊಂಡಿದ್ದೇವೆ ಏನಂದ್ರೆ ಆತನು ಒಳ್ಳೆಯ ದೇವರು ಎಂಬುದಾಗಿ. Hallelujah. 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 The more we know Him, ಯಾವಾಗ ನಾವು ಹೆಚ್ಚಾಗಿ ಆತನನ್ನು ತಿಳಿದುಕೊಳ್ತೇವೋ the more we thank Him. ಹೆಚ್ಚೆಚ್ಚಾಗಿ ನಾವು ದೇವರನ್ನ ಸ್ತೋತ್ರ The ಮಾಡುವ. more we know Him, ಯಾವಾಗ ನಾವು ಹೆಚ್ಚಾಗಿ ತಿಳಿದುಕೊಳ್ತೇವೋ the more we thank Him. ಹೆಚ್ಚಾಗಿ ನಾವು ದೇವರನ್ನ ಸ್ತೋತ್ರ ಮಾಡುವವರಾಗಿದ್ದೇವೆ. The less we know Him, ಯಾವಾಗ ನಾವು ಕಡಿಮೆ ತಿಳಿದುಕೊಳ್ತೇವೋ you come only to ask God, give me. ನೀವು ಕೇವಲ ದೇವರನ್ನ ಕೇಳುವುದಕ್ಕಾಗಿ ಬರ್ತೀರಾ, ಕೊಡ್ರಿ 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 ಎಂಬುದಾಗಿ. Give me that, give me this, give me that, give me this. The list is endless to many people. ನನಗೆ ಇದನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು, ಇದನ್ನು ಕೊಡು ಎಂಬುದಾಗಿ ನಮ್ಮ ಒಂದು ಪಟ್ಟಿಯು ಬಹಳ ದೊಡ್ಡದಾಗಿರ್ತದೆ, ಮುಗಿಯುವುದೇ ಇಲ್ಲ. It is not going to end at all. ಅದು ಮುಗಿದು ಹೋಗುವುದೇ ಇಲ್ಲ. Why? ಯಾಕೆ? Thumb sucking children. ಇನ್ನು ಏನ್ ಬಟ್ಟೆ ಚೀಪುವಂತ ಚಿಕ್ಕ ಮಕ್ಕಳು ನಾವಾಗಿದ್ದೇವೆ. You are not growing. ನೀವು ಬೆಳೀತಾ ಇಲ್ಲ. You are not growing. ನೀವು ಬೆಳೀತಾ ಇಲ್ಲ. Not rooted, not built up, not growing, not being, mature. So you are not willing to take ನೀವು time to thank God. ಬೇರೂರ್ತಾ ಇಲ್ಲ, ನೀವು ಬೆಳೀತಾ ಇಲ್ಲ, ನೀವು ಆತ್ಮಿಕವಾಗಿ ನಿಮ್ಮ ಒಂದು ಮೆಚುರಿಟಿ ಲೆವೆಲ್ಗೆ ಬರ್ತಾ ಇಲ್ಲ. Tell your neighbor we should be grateful. ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳ್ರಿ ನಾವು. Hallelujah. Hallelujah. We should be grateful to God because it is the will of God. ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕಾಗಿದೆ, ಯಾಕಂದ್ರೆ ಅದು ದೇವರ ಚಿತ್ತವಾಗಿದೆ. 1 Thessalonians 5:18. ಮೊದಲನೇ ಥೆಸಲೋನಿಕ 5:8 ನಾವು ನೋಡ್ತೇವೆ, 18 18 ನೋಡ್ತೇವೆ. In everything,
ಎಲ್ಲದರಲ್ಲಿಯೂ give thanks. ದೇವರಿಗೆ ಸ್ತೋತ್ರಗಳನ್ನು For ಸಲ್ಲಿಸಿರಿ. this is the will of God in Christ Jesus for you. ಅದು ಆತನ ಚಿತ್ತವಾಗಿದೆ ಯೇಸು ಕ್ರಿಸ್ತನಲ್ಲಿ ನಿಮಗೋಸ್ಕರ. In everything give thanks, for this is the will of God in Christ Jesus for you. ಪ್ರತಿಯೊಂದರಲ್ಲಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿದ್ರೆ, ಯಾಕಂದ್ರೆ ಇದೇ ಆತನ ಎಲ್ಲದರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. In everything. ಎಲ್ಲ ಪ್ರತಿಯೊಂದರಲ್ಲಿ. In everything. ಎಲ್ಲ ಪ್ರತಿಯೊಂದರಲ್ಲಿ. The Bible says we should be grateful to God in everything. ದೇವರ ವಾಕ್ಯ ಹೇಳ್ತದೆ ನಾವು ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕಾಗಿದೆ ಎಲ್ಲ ವಿಷಯಗಳಲ್ಲಿಯೂ. Most of us think that we should thank God for the good things only. ಅನೇಕ ಜನ ನಾವು ವಿಚಾರ ಮಾಡ್ತೇವೆ ಏನಂದ್ರೆ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು ಕೇವಲ ಒಳ್ಳೆಯ ವಿಷಯಗಳಿಗಾಗಿ ಮಾತ್ರ. Only good things. ಕೇವಲ ಒಳ್ಳೆಯ ವಿಷಯಗಳಿಗಾಗಿ. So you, when I said how was the year, you said like this and like this and like this. ಅದಕ್ಕಾಗಿ ನಾವು ಕೇಳಿದ್ವಿ ನಿಮ್ಮ ವರ್ಷ ಹೇಗಿತ್ತು ಎಂಬುದಾಗಿ ಮಾಡುವಾಗ ನೀವು ಈ ರೀತಿ ಮಾಡ್ತಾ ಇದ್ರಿ. But the Bible says like this and like this and like this and start doing this. ಆದ್ರೆ ಸತ್ಯವೇದ ಹೇಳ್ತಾ ಇದೆ ಹೀಗೆ ಹೋಗ್ತಾ ಇದ್ರು ನೀವು ಚಪ್ಪಾಳೆ ತಟ್ಟಲು ಪ್ರಾರಂಭಿಸಬೇಕೆಂಬುದಾಗಿ. Hallelujah. In everything. Come on. ಪ್ರತಿಯೊಂದರಲ್ಲಿಯೂ. In everything. ಪ್ರತಿಯೊಂದರಲ್ಲಿಯೂ. In everything. ಪ್ರತಿಯೊಂದರಲ್ಲಿಯೂ. You fell sick. ನೀವು ಒಂದು ವೇಳೆ ಅನಾರೋಗ್ಯದಲ್ಲಿ ಬಿದ್ದಿದ್ದೀರಾ. Hallelujah. Hallelujah. You went through a loss. ನೀವು ಒಂದು ನಿಮ್ಮ ಜೀವಿತದಲ್ಲಿ ಕಳೆದುಕೊಂಡಿದ್ದೀರೋ ಎಲ್ಲವನ್ನು. Praise God. ದೇವರಿಗೆ ಸ್ತೋತ್ರ ಸಲ್ಲಿಸಿ. You had disturbance in relationship. ನಿಮ್ಮ ಒಂದು ಸಂಬಂಧಗಳಲ್ಲಿ ಅನೇಕ ಒಂದು ಅಸಮಾಧಾನಗಳಿವೆಯೋ. Praise God. Thank you, Jesus. ದೇವರಿಗೆ ಸ್ತೋತ್ರ ಮಾಡ್ರಿ. You had a good time. You were pretty healthy. ನೀವು ಒಂದು ವೇಳೆ ಉತ್ತಮವಾದ ಸಮಯವಾಗಿ ಬಹಳ ಉತ್ತಮ ಆರೋಗ್ಯದಿಂದ ಇದ್ದೀರೋ. Praise God. ದೇವರಿಗೆ ಸ್ತೋತ್ರ ಮಾಡ್ರಿ. God healed you. ದೇವರು ನಿಮ್ಮನ್ನು ಆರೋಗ್ಯಗೊಳಿಸಿದ್ದಾನೆ. Praise God. In everything. ಪ್ರತಿಯೊಂದರಲ್ಲಿಯೂ. In everything. ಪ್ರತಿಯೊಂದರಲ್ಲಿಯೂ. Don't you only look for only the good things, but take time to say thank you God for even the bad things. ಒಂದು ವೇಳೆ ನೀವು ಕೇವಲ ಒಳ್ಳೆ ವಿಷಯಗಳನ್ನ ಮಾತ್ರ ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಮಾಡಿದ್ರೆ, ಈಗ ಸ್ತೋತ್ರ ಹೇಳಿರಿ ಪ್ರತಿಯೊಂದೊಂದು ವಿಷಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. Now this is a very important lesson that we should learn. ಇದೊಂದು ಉತ್ತಮವಾದಂತ ಪಾಠವಾಗಿದೆ ನಮ್ಮ ಜೀವಿತದಲ್ಲಿ ನಾವು ಕಲಿಯುವಂತದ್ದು. What happens as a result of this grateful life? ಏನಾಗ್ತದೆ ಈ ರೀತಿಯಾಗಿ ಉತ್ತಮವಾದಂತ ಒಂದು ಕೃತಜ್ಞತೆ ಉಳ್ಳ ಜೀವಿತದ ಪರಿಣಾಮ? In Psalm chapter 50 and verse 15, ಕೀರ್ತನೆಗಳು 50ನೇ ಅಧ್ಯಾಯ ಅದರ 15ನೇ ವಚನದಲ್ಲಿ ನಾವು ನೋಡ್ತೇವೆ. the Bible says, ದೇವರ ವಾಕ್ಯ ಹೇಳ್ತದೆ, call to me in the day of trouble and I will deliver you and you will glorify me. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. Here is a man who experienced God's favor in his life. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಆತನು ತನ್ನ ಜೀವಿತದಲ್ಲಿ ದೇವರ ಒಂದು ಕಾರ್ಯಗಳನ್ನು ಅವನು ಅನುಭವಿಸಿದಂತ ವ್ಯಕ್ತಿಯಾಗಿದ್ದಾನೆ. He experienced God's rescue. God protected him. ಆತನು ಕಾಪಾಡಿರುವಂತ ವಿಷಯವನ್ನು ಆತನು ಅನುಭವಿಸಿದವನಾಗಿದ್ದಾನೆ. He was in a difficult time. ಆತನು ಅನೇಕ ಕಠಿಣ ಪರಿಸ್ಥಿತಿಯಲ್ಲಿದ್ದನು. And then he prayed. ಆಗ ಆತನು ಪ್ರಾರ್ಥನೆ ಮಾಡಿದನು. And what did God do? ಆಗ ದೇವರು ಏನ್ ಮಾಡಿದನು? He rescued him. ಆತನು ಅವನನ್ನು ಬಿಡಿಸಿದನು. He saved him. ಅವನನ್ನು ರಕ್ಷಿಸಿದನು. And what did that person do? ಅದಕ್ಕಾಗಿ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? What did he do? ಆತನ ಏನ್ ಮಾಡ್ತಾ ಇದ್ದಾನೆ? He honors God. ಆತನು ದೇವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾನೆ. So thankfulness is the way to honor God. ಕೃತಜ್ಞತೆ ಉಳ್ಳಂತ ಜೀವಿತ ಅದು ದೇವರಿಗೆ ಗೌರವಿಸುವಂತ ಜೀವಿತವಾಗಿದೆ. Many times they honor by putting a garland or a shawl and giving a bouquet. ಅನೇಕ ಸಾರಿ ನಾವು ನೋಡ್ತೇವೆ ಈ ಒಂದು ಹಾರವನ್ನ ಹಾಕಿ ಶಾಲ್ ಹಾಕಿ ಬುಕ್ಕೆಗಳನ್ನು ಕೊಟ್ಟು ಗೌರವಿಸುವಂತದನ್ನು ನಾವು ನೋಡ್ತೇವೆ. But if you want to honor God, ಒಂದು ವೇಳೆ ನಿಮಗೆ ದೇವರನ್ನ ಗೌರವಿಸಲು ಮನಸ್ಸಿದ್ದರೆ take time to thank him. ಸಮಯವನ್ನು ತೆಗೆದುಕೊಳ್ಳ್ರಿ, ದೇವರಿಗೆ ಸ್ತೋತ್ರ ಮಾಡ್ರಿ. Because thanking God is a way of honoring God. ಯಾಕಂದ್ರೆ ದೇವರಿಗೆ ಸ್ತೋತ್ರ ಸಲ್ಲಿಸುವಂತದ್ದು ಆತನಿಗೆ ಗೌರವವನ್ನು ಸಲ್ಲಿಸುವಂತದ್ದಾಗಿದೆ. Look at verse 23 of the same book, same Psalm chapter 50 verse 23. ಅದೇ ಒಂದು ಕೀರ್ತನೆ 50ನೇ ಅಧ್ಯಾಯ ಅದರ 23ನೇ ವಚನ ನೋಡ್ರಿ. Whoever offers praise glorifies me, and to him who directs his conduct rightly I will show the salvation of God. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು,
ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. If you are taking time to thank God, ನೀವು ಒಂದು ವೇಳೆ ಸಮಯವನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ರೆ, if you are taking time to worship God, ನೀವು ಒಂದು ವೇಳೆ ಸಮಯವನ್ನು ತೆಗೆದುಕೊಂಡು ದೇವರನ್ನ ಆರಾಧನೆ ಮಾಡುತ್ತಾ ಇದ್ರೆ, you are honoring God. ನೀವು ದೇವರನ್ನ ಗೌರವಿಸುತ್ತಾ ಇದ್ದೀರಿ. You are honoring God. ನೀವು ದೇವರನ್ನ ಗೌರವಿಸುತ್ತಾ ಇದ್ದೀರಿ. You know, this aspect of honoring God is a very, very important need today. ಈ ಒಂದು ವಿಷಯ ದೇವರನ್ನ ಗೌರವಿಸುವಂತದ್ದು ಬಹಳ ಪ್ರಾಮುಖ್ಯವಾಗಿರುವಂತದ್ದಾಗಿದೆ ಈ ದಿವಸದಲ್ಲಿ. You know, here was a man who had lost his wife. She had died due to a deadly disease. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದಾನೆ, ಅವಳಿಗೆ ಒಂದು ರೋಗದ ನಿಮಿತ್ತವಾಗಿ. He and his little daughter, they went to a hotel. ಅವನು ಮತ್ತು ಅವನ ಒಂದು ಸಣ್ಣ ಮಗಳು ಇಬ್ಬರು ಹೋಟೆಲ್ ರೂಮ್ ನಲ್ಲಿ ಹೋಗ್ತಾರೆ. You know, they went to a restaurant to eat food. ಓಕೆ, ಅಲ್ಲಿರುವಂತ ರೆಸ್ಟೋರೆಂಟ್ ಗೆ ಅವರು ಹೋಗ್ತಾರೆ ಊಟವನ್ನು ಮಾಡುವುದಕ್ಕಾಗಿ. So as the food was served, ಯಾವಾಗ ಊಟವು ಅವರಿಗೆ ನೀಡಲ್ಪಡ್ತು, this little girl asked the serving person, ಇಲ್ಲಿರುವಂತ ಚಿಕ್ಕ ವ್ಯಕ್ತಿ ಅಲ್ಲಿ ಸರ್ವ್ ಮಾಡಲು ಬಂದಿರುವಂತ ವ್ಯಕ್ತಿಯನ್ನು ಕೇಳ್ತಾಳೆ, can I pray for the food? ಅವಳು ಕೇಳ್ತಾಳೆ, ನಾನು ಈ ಒಂದು ಊಟಕ್ಕಾಗಿ ಪ್ರಾರ್ಥನೆ ಮಾಡಬಹುದು ಎಂಬುದಾಗಿ. And that person who was serving became surprised. ಅಲ್ಲಿರುವಂತ ವ್ಯಕ್ತಿ ಯಾರು ಅವರಿಗೆ ನೀಡಲು ಬಂದಿದ್ದನೋ ಅವನು ಬಹಳ ಆಶ್ಚರ್ಯಚಕಿತನಾದನು. They never knew that you know, many places people don't take time to pray for the food, thank God for the food. ಅವನಿಗೆ ಗೊತ್ತಿದ್ದಿಲ್ಲ, in the hotels ಅನೇಕ ಜನರು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ ಬಂದಿರುವಂತ ಊಟಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ, ಸ್ಪೆಷಲಿ ಇಂಥ ಒಂದು ಹೋಟೆಲ್ಗಳಲ್ಲಿ. So this little girl stood on the chair. ಇಲ್ಲಿರುವಂತ ಸಣ್ಣ ಹುಡುಗಿ ಅವಳು ಚೇರ್ ನಲ್ಲಿ ಎದ್ದು ನಿಂತುಕೊಂಡು, and she announced to everyone who was seated in the hotel. ಅಲ್ಲಿರೋರಿಗೆ ಎಲ್ಲರಿಗೂ ಅವಳು ಅನೌನ್ಸ್ಮೆಂಟ್ ತರ ಹೇಳ್ತಾ ಇದ್ದಾಳೆ, everyone please listen. ಪ್ರತಿಯೊಬ್ಬರು ದಯವಿಟ್ಟು ಇಲ್ಲಿ ಕೇಳ್ರಿ, we are now going to pray and thank God for the food that he has provided. ನಾವು ಈಗ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕಿದ್ದೇವೆ, ಯಾಕಂದ್ರೆ ದೇವರು ಕೊಟ್ಟಿರುವಂತ ಊಟಕ್ಕಾಗಿ. So please bow your heads. ದಯವಿಟ್ಟು ನೀವೆಲ್ಲರೂ ನಿಮ್ಮ ತಲೆಗಳನ್ನ ಬಾಗಿಸ್ರಿ, close your eyes, ನಿಮ್ಮ ಕಣ್ಣುಗಳನ್ನ ಮುಚ್ಚ್ರಿ. we are going to pray for thank God for the food. ನಾವು ಈಗ ದೇವರು ಕೊಟ್ಟಿರುವಂತ ಊಟಕ್ಕಾಗಿ ವಂದಿಸುವವರಾಗಿದ್ದೇವೆ. So everyone, you know, little girl, so everyone did as she said. ಪ್ರತಿಯೊಬ್ಬರು ಸಣ್ಣ ಹುಡುಗಿ ಹೇಳುವ ಪ್ರಕಾರ ಪ್ರತಿಯೊಬ್ಬರು ತಮ್ಮ ಮಾಡಿದ್ರು ಅಲ್ಲಿ. and she prayed this prayer. ಅವಳು ಈ ಪ್ರಾರ್ಥನೆಯನ್ನು ಮಾಡಿದಳು, God is great, ದೇವರು ಬಹಳ ಶ್ರೇಷ್ಠನಾಗಿದ್ದಾನೆ, God is good, ದೇವರು ಒಳ್ಳೆಯವನಾಗಿದ್ದಾನೆ. we thank him for all this food. ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ ಎಲ್ಲ ಊಟಕ್ಕಾಗಿ. Immediately ತಕ್ಷಣವೇ everyone started to clap. ಪ್ರತಿಯೊಬ್ಬರು ತಮ್ಮ ಚಪ್ಪಾಳೆಗಳನ್ನು ತಟ್ಟಲಿಕ್ಕೆ ಪ್ರಾರಂಭಿಸಿದರು. everyone started to clap and thank God for the food that God has provided. ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ಪ್ರಾರಂಭಿಸಿದರು. Until that time everyone was looking so dumb and so tired and all, but suddenly that environment in that whole hotel changed. ಅಲ್ಲಿವರೆಗೂ ಎಲ್ಲರೂ ಮೊಬ್ಬಾಗಿ ಮಂಕಾಗಿ ಟಯರ್ಡ್ ಆಗಿ ಕೂತ್ಕೊಂಡಿದ್ರು, ಆದ್ರೆ ಈ ಒಂದು ಪ್ರಾರ್ಥನೆಯ ನಂತರ ಅಲ್ಲಿರುವಂತ ಪರಿಸರವೇ ಬದಲಾಗಿ ಹೋಯಿತು. You know what, this little girl who stood up to say thank you God, ಈ ಒಂದು ಚಿಕ್ಕ ಹುಡುಗಿ ಸಮಯವನ್ನು ತೆಗೆದುಕೊಂಡು ಎದ್ದು ನಿಂತು ದೇವರಿಗೆ ಸ್ತೋತ್ರ ಮಾಡಿದ್ರಾಗ it resulted in people honoring and thanking God for all that he has done. ಅದು ಉತ್ತರವಾಯಿತು. ಏನಂದ್ರೆ ಅಲ್ಲಿರುವಂತ ಜನರು ದೇವರನ್ನ ಸ್ತುತಿಸುವುದಕ್ಕೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸುವುದಕ್ಕೆ. So when we thank God, ಯಾವಾಗ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೋ we honor God. ನಾವು ದೇವರನ್ನ ಗೌರವಿಸುವವರಾಗಿದ್ದೇವೆ. When we don't thank God, ನಾವು ದೇವರನ್ನ ಸ್ತೋತ್ರ ಸಲ್ಲಿಸದೇ ಇದ್ದರೆ we dishonor God. ನಾವು ದೇವರಿಗೆ ಅಗೌರವವನ್ನು ಸಲ್ಲಿಸುವವರಾಗಿದ್ದೇವೆ. When we thank God only for good things, ಯಾವಾಗ ನಾವು ದೇವರಿಗೆ ಕೇವಲ ಒಳ್ಳೆಯ ಸಂಗತಿಗಳಿಗಾಗಿ ಮಾತ್ರ ಸ್ತೋತ್ರ ಸಲ್ಲಿಸ್ತೇವೋ, and fail to thank God for even the bad things, ಒಂದ್ ವೇಳೆ ನಾವು ಫೇಲ್ ಆಗಿ ಹೋಗುವುದಾದ್ರೆ ತಪ್ಪಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆದಾಗ, no, we fail to thank God for the bad things that happen, ಕೆಟ್ಟ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆದಾಗ ನಾವು ದೇವರನ್ನ ಸ್ತುತಿಸುವಂತದಲ್ಲಿ ಫೇಲ್ ಆಗಿ ಹೋದ್ರೆ we are disobeying God. ನಾವು ದೇವರಿಗೆ ಅವಿಧೇಯರಾಗ್ತಾ ಇದ್ದೇವೆ. Because God expects that each one of us, whether good or bad, take time to say thank you. ದೇವರು ನಮ್ಮಿಂದ ಅಪೇಕ್ಷಿಸ್ತಾ ಇದ್ದಾನೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಮಯವನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕೆಂಬುದಾಗಿ. Thanking God also, not only it honors God, ದೇವರನ್ನ ಸ್ತೋತ್ರ ಸಲ್ಲಿಸುವಂತದ್ದು ಕೇವಲ ದೇವರನ್ನ ಗೌರವಿಸುವಂತದ್ದು ಮಾತ್ರ ಅಲ್ಲದೆ, it also promotes humility.
ಅದು ಅಷ್ಟು ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿ ಒಂದು ದೀನತೆಯನ್ನು ಹುಟ್ಟಿಸುವಂತದ್ದಾಗಿದೆ. As we read this guy, this leper, he came to Jesus and he fell at his feet. ಇಲ್ಲಿ ನೋಡ್ತಾ ಇದ್ದೇವೆ ನಾವು, ಈ ಒಂದು ಕುಷ್ಠ ರೋಗಿಯು ಸಮಯವನ್ನು ತೆಗೆದುಕೊಂಡು ದೇವರ ಹತ್ತಿರ ಬಂದು ದೇವರ ಪಾದಕ್ಕೆ ಆತನು ಬೀಳ್ತಾ ಇದ್ದಾನೆ. Yes, do you notice it there in verse 16? ಇಲ್ಲಿ ನೋಡ್ತಾ ಇದ್ದೀರಾ ನೀವು 16ನೇ ವಚನದಲ್ಲಿ? The portion which we have been read, not in Psalm 50, I'm talking about ಲೂಕ 17:16. Yeah, Luke chapter 17 and verse 15. ಲೂಕ 17 ಅದರ 15ನೇ ವಚನ. What does he do? ಅದರಲ್ಲಿ ಆತನು ಏನ್ ಮಾಡ್ತಾ ಇದ್ದಾನೆ? He came back praising God in a loud voice. ಆತನು ಅಲ್ಲಿ ಬಂದು ದೇವರನ್ನ ಕೃತಜ್ಞತೆ ಉಳ್ಳವನಾಗಿದ್ದಾನೆ ಒಂದು ದೊಡ್ಡ ಶಬ್ದದೊಂದಿಗೆ. Next verse, 16th verse. 16ನೇ ವಚನದಲ್ಲಿ ನಾವು ನೋಡ್ತೇವೆ, He threw himself at Jesus' feet and thanked him. ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. He threw himself at Jesus' feet and thanked him. ಆತನ ಪಾದಗಳಿಗೆ ಅಡ್ಡ ಬಿದ್ದು ಉಪಕಾರ ಸ್ತುತಿಯನ್ನು ಮಾಡುವಂತದನ್ನು ನೋಡ್ತೇವೆ. You see, humility. ಇಲ್ಲಿ ನೋಡ್ತೇವೆ ದೀನತೆ ಎಂಬುವಂತದ್ದು. When you show humility, ಯಾವಾಗ ನೀವು ದೀನತೆಯನ್ನು ತೋರಿಸ್ತೀರೋ, more God's grace will come upon you. ಹೆಚ್ಚಾದಂತ ದೇವರ ಕೃಪೆಯು ನಿಮ್ಮ ಮೇಲೆ ಬರುವಂತದಾಗಿದೆ. More God's grace will come upon you. ಹೆಚ್ಚಾದ ದೇವರ ಕೃಪೆಯು ನಿಮ್ಮ ಮೇಲೆ ಬರುವಂತದಾಗಿದೆ. And exactly that is what it honors God as well. ದೇವರು ಸಹಿತ ನಮ್ಮನ್ನ ಗೌರವಿಸುವವನಾಗಿದ್ದಾನೆ. It's a very important thing. God's going to honor us when we show humility. ಯಾವಾಗ ನಾವು ದೀನತೆಯನ್ನು ತೋರಿಸ್ತೇವೋ ದೇವರು ನಮ್ಮನ್ನ ಗೌರವಿಸುವವನಾಗಿದ್ದಾನೆ. In the book of Deuteronomy, ನಾವು ನೋಡ್ತೇವೆ ಧರ್ಮೋಪದೇಶ ಕಾಂಡದಲ್ಲಿ 8th chapter 8ನೇ ಅಧ್ಯಾಯ and verse 11. 11ನೇ ವಚನ. This is what the Bible says. ಈ ದೇವರ ವಾಕ್ಯ ಹೇಳ್ತದೆ. God is warning the people of Israel. ಅಲ್ಲಿರುವಂತ ಇಸ್ರಾಯೇಲ್ ಜನರಿಗೆ ದೇವರು ಅಲ್ಲಿ ಒಂದು ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾನೆ. Watch out that you do not forget the Lord your God by not keeping his commandments and his judgments and his statutes which I command you this day. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನ ಮರೆಯುವವರು ಆಗಬೇಡ್ರಿ. ನೋಡ್ರಿ, he is warning them. ಅಲ್ಲಿ ದೇವರು ಎಚ್ಚರಿಸ್ತಾ ಇದ್ದಾನೆ. Because as God is going to bless them, ಯಾವಾಗ ದೇವರವರನ್ನು ಹೋಗಿ ಆಶೀರ್ವದಿಸಿದನು, when God is going to bless them, ದೇವರು ಹೋಗಿ ಅವರನ್ನು ಆಶೀರ್ವದಿಸಿದಾಗ there is a chance that you will forget God. ಅಲ್ಲಿ ಒಂದು ಅವಕಾಶ ಇದೆ, ಏನಂದ್ರೆ ನಾವು ದೇವರನ್ನ ಮರೆತು ಬಿಡುವಂತ ಅವಕಾಶವಿದೆ. Verse 14, ಅಲ್ಲಿ 14ನೇ ವಚನದಲ್ಲಿ ನೋಡ್ತೇವೆ, your heart will not become proud and you forget the Lord your God who brought you out of the land of Egypt from the house of bondage. 14th verse. ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. When everything is good for you, ಯಾವಾಗ ಎಲ್ಲವೂ ಒಳ್ಳೆಯದಾಗಿ ನಡೆಯುತ್ತಾ ಇರ್ತದೋ, when everything is good for ಯಾವಾಗ you, ಎಲ್ಲವೂ ಒಳ್ಳೆಯದಾಗಿರ್ತದೋ, the tendency is, ಅಲ್ಲಿರುವಂತ ಒಂದು ಸಾಧ್ಯತೆ ಏನಂದ್ರೆ, we forget how we began. ನಾವು ಏನಾಗಿದ್ದೇವೆ ಎಂಬುದಾಗಿ ಮರೆತು ಬಿಡುವವರಾಗಿದ್ದೇವೆ. What we were, ನಾವು ಹೇಗಿದ್ದೆವು. once upon a time Israelites were the slaves in Egypt. ಒಂದಾನೊಂದು ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಜೀತದಾಳಗಳಾಗಿರುವಂತ ಇಸ್ರಾಯೇಲರು, they were slaves in Egypt. ಅಲ್ಲಿ ಜೀತದಾಳಗಳಾಗಿದ್ರು ಐಗುಪ್ತ ದೇಶದಲ್ಲಿ. But now ಈಗ you are driving a nice fantastic car. ಈಗ ನೀವು ಉತ್ತಮವಾದ ಕಾರನ್ನ ನೀವು ಡ್ರೈವ್ ಮಾಡ್ತಾ ಇದ್ದೀರಾ. Now you have a nice big house. ನಿಮ್ಮ ದೊಡ್ಡದಾದಂತ ಮನೆ ನಿಮಗೆ ಹೊಂದಿದವರಾಗಿದ್ದೀರಾ. Now you have a nice big building. ಈಗ ನಿಮಗೆ ದೊಡ್ಡದಾದಂತ ಕಟ್ಟಡಗಳಿವೆ. You have a nice good job. ನಿಮಗೆ ಉತ್ತಮವಾದಂತ ಕೆಲಸವಿದೆ. Once upon a time what were you? ಒಂದಾನೊಂದು ಕಾಲದಲ್ಲಿ ನೀವು ಏನಾಗಿದ್ದೀರಿ. But look now what God has done in your life. ಈಗ ನೋಡ್ರಿ ದೇವರು ನಿಮ್ಮ ಜೀವಿತದಲ್ಲಿ ಎಂತ ಕಾರ್ಯಗಳನ್ನು ಮಾಡಿದ್ದಾನೆ. You know what, when we are humble, ಯಾವಾಗ ನಾವು ದೀನರಾಗಿರ್ತೇವೋ, we remember our beginnings. ನಾವು ನಮ್ಮ ಹಿಂದಿನ ವಿಷಯಗಳನ್ನು ನೆನಪು ಮಾಡಿಕೊಳ್ಳುವವರಾಗಿದ್ದೇವೆ. We will not get bloated up to say, oh we are this, we are that. ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಿಲ್ಲ ನಾವು ಹೀಗೆ ಹಾಗೆ ಎಂಬುದಾಗಿ. In James chapter 4 ಯಾಕೋಬ 4ನೇ ಅಧ್ಯಾಯ and verse 6, ಅದರ 6ನೇ ವಚನ. look at what God's word says with regard to the proud and the humble people.
ಇಲ್ಲಿ ನೋಡ್ರಿ, ಇದು ಹೆಚ್ಚಿಸಿಕೊಳ್ಳುವವರು ಮತ್ತು ತಗ್ಗಿಸಿಕೊಳ್ಳುವವರ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ The Bible says, ದೇವರ ವಾಕ್ಯದಲ್ಲಿ ನೋಡೋಣ ಈ but ರೀತಿ. he gives more grace, therefore he says, God resists the proud, but gives grace to the humble. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. If you live a life of arrogance, ಒಂದು ವೇಳೆ ನೀವು ನಿಮ್ಮನ್ನು ಹೆಚ್ಚಿಸಿಕೊಳ್ಳುವವರಾಗಿ ಜೀವಿಸುವುದಾದರೆ, oh I am this, ನಾನು ಹೀಗೆ, I am that, ನಾನು ಹಾಗೆ, oh I was this, ನಾನು ಹಾಗಿದ್ದೆ, oh I am now this way. ನಾನು ಈಗ ಹೀಗಿದ್ದೇನೆ ಎಂಬುದಾಗಿ. If we go on to live a life of pride, ನಾವು ನಮ್ಮ ಜೀವಿತವನ್ನ ಹೆಚ್ಚಿಸಿಕೊಳ್ಳುವವರಾಗಿ ಜೀವಿಸುವುದಾದ್ರೆ, the Bible says, ದೇವರ ವಾಕ್ಯ ಹೇಳ್ತದೆ, God resists the proud. ದೇವರು ಅಹಂಕಾರಿಗಳನ್ನ ಎದುರಿಸುವವನಾಗಿದ್ದಾನೆ. God resists the proud. ದೇವರು ಅಹಂಕಾರಿಗಳನ್ನ ಎದುರಿಸುವವನಾಗಿದ್ದಾನೆ. What does that mean? ಅದರ ಅರ್ಥ ಏನು? If you become proud person, ನೀವು ಒಂದು ವೇಳೆ ಅಹಂಕಾರಿಗಳಾದ್ರೆ, your enemy will be not the devil, God himself will be your enemy. ನಿಮ್ಮ ವೈರಿಯು ದೆವ್ವಾದ್ರೆ ಯಾರು ಆಗುವುದಿಲ್ಲ, ದೇವರು ತಾನೇ ನಿಮ್ಮ ವೈರಿ ಆಗಿರ್ತಾನೆ. How many of you want God to be your enemy? ಎಷ್ಟು ಜನರಿಗೆ ಬೇಕು ದೇವರು ನನ್ನ ವೈರಿ ಆಗ್ಬೇಕೆಂಬುದಾಗಿ? Anybody interested? ಯಾರಾದ್ರೂ ಆಸಕ್ತಿ ಉಳ್ಳವರಾಗಿದ್ದೀರಾ? You know, Satan, you can kick him out. ಸೈತಾನನನ್ನು ನೀವು ಒದ್ದೋಡಿಸಬಹುದ್ರಿ. You can command him to go in Jesus' ನೀವು name. He ಅವರಿಗೆ has to go. ಆಜ್ಞೆ ಕೊಡಬಹುದು, ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿ ಎಂಬುದರಲ್ಲಿ ಆತನು ಓಡಿ ಹೋಗ್ತಾನೆ. But remember, if you make God your enemy, ಒಂದು ವೇಳೆ ದೇವರನ್ನ ನೀವು ನಿಮ್ಮ ವೈರಿಗಳಾಗಿ ಮಾಡಿಕೊಂಡ್ರೆ, it is impossible to escape. ನೀವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. When will God become our enemy? ಯಾವಾಗ ದೇವರು ನಮ್ಮ ವೈರಿ ಆಗ್ತಾನೆ? When we show the attitude of pride. ಯಾವಾಗ ನಾವು ಅಹಂಕಾರದ ಗುಣಗಳನ್ನು ನಮ್ಮ ಜೀವಿತದಲ್ಲಿ ತೋರಿಸ್ತೇವೋ. What did God do? ದೇವರು ಏನ್ ಮಾಡ್ತಾನೆ? What did God do? ದೇವರು ಏನ್ ಮಾಡ್ತಾನೆ? You know what has happened in this year? Nothing. I earned, I did, I. ಈ ವರ್ಷದಲ್ಲಿ ಏನಾಯ್ತು? ನಾ ದುಡಿದೆ, ನಾನು 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 ಎಂಬುದಾಗಿ. When we do that, ಯಾವಾಗ ನಾವು ಅದನ್ನು ಮಾಡ್ತೇವೋ, remember, you are, fighting against God himself. ನೆನಪಿಟ್ಟುಕೊಳ್ಳ್ರಿ, ನೀವು ದೇವರ ವಿರುದ್ಧವಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀರಾ ಎಂಬುದಾಗಿ. The Bible says, 6th verse, but God gives grace to the humble. ದೇವರ ವಾಕ್ಯದಲ್ಲಿ 6ನೇ ವಚನದಲ್ಲಿ ಹೇಳ್ತಾರೆ, ಆದರೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. In the 4th chapter 10th verse, look at the 10th verse. ಅದೇ 4ನೇ ಅಧ್ಯಾಯದ 10ನೇ ವಚನವನ್ನು ನೋಡ್ರಿ. Now look at what the Bible says. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, Humble yourself in the sight of the Lord, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, and he will lift you up. ಆಗ ಆತನು ನಿಮ್ಮನ್ನ ಮೇಲಕ್ಕೆ ತರುವನು. Humble yourself in the sight of the Lord, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, and he will lift you up. ಆಗ ಆತನು ನಿಮ್ಮನ್ನ ಮೇಲಕ್ಕೆ ತರುವನು. How many of you want God to lift you up? ಎಷ್ಟು ಜನರು ನೀವು ನೆನೆಸ್ತೀರಾ ದೇವರು ನನ್ನನ್ನ ಮೇಲಕ್ಕೆ ತರಬೇಕೆಂಬುದಾಗಿ? Wow. This is a great thing. Every one of you have this desire that God should lift you. ಇದುವೇ ಶ್ರೇಷ್ಠವಾದಂತ ವಿಷಯ. ಪ್ರತಿಯೊಬ್ಬರು ಆಸೆ ಪಡುತ್ತಾ ಇದ್ದೇವೆ ಏನಂದ್ರೆ ದೇವರು ನನ್ನನ್ನ ಮೇಲಕ್ಕೆ ತರಬೇಕೆಂಬುದಾಗಿ. Please remember. ದಯವಿಟ್ಟು ನೆನಪಿಟ್ಟುಕೊಳ್ಳ್ರಿ. Please remember. ನೆನಪಿಟ್ಟುಕೊಳ್ಳ್ರಿ. When God will lift you up, ಯಾವಾಗ ದೇವರು ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾನೋ, no force on earth can put you ಈ down. ಲೋಕದ ಯಾವ ಶಕ್ತಿಯು ಅದನ್ನು ತಡೆಯುವುದಕ್ಕಾಗುವುದಿಲ್ಲ. No force on earth can put you ಈ down. ಲೋಕದ ಯಾವುದೇ ಶಕ್ತಿಯು ನಿಮಗೆ ಕೆಳಗೆ ತರಲಿಕ್ಕೆ ಸಾಧ್ಯವಿಲ್ಲ. No force on earth can put you down. ಲೋಕದ ಯಾವ ಶಕ್ತಿಯು ನಿಮ್ಮನ್ನ ಕೆಳಗಡೆ ಇಳಿಸಲಿಕ್ಕೆ ಸಾಧ್ಯವಿಲ್ಲ. Whom will he lift you up? Whom will he lift up? ಯಾರು ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾರೆ? Who will he lift up? ಯಾರು Whom will God lift up? ಯಾರನ್ನ ದೇವರು ಮೇಲಕ್ಕೆ ಎತ್ತುತ್ತಾನೆ? Whom will God lift up? ಯಾರನ್ನ ದೇವರು ಮೇಲಕ್ಕೆ ಎತ್ತುತ್ತಾರೆ? Humble people. ತಗ್ಗಿಸಿಕೊಳ್ಳುವವರನ್ನ. Humble people. ತಗ್ಗಿಸಿಕೊಳ್ಳುವವರನ್ನ. When we are humble, ಯಾವಾಗ ನಾವು ತಗ್ಗಿಸಿಕೊಳ್ತೇವೋ, it becomes easy to thank God. ಅದು ಸರಳವಾಗ್ತದೆ ದೇವರನ್ನ ಸ್ತೋತ್ರ ಸಲ್ಲಿಸುವುದು. Otherwise, ಇಲ್ಲವಂದ್ರೆ I earned, ನಾನು ದುಡಿದೆ, I learned, ನಾನು ಕಲಿತೆ, I am this and that. ನಾನು ಹೀಗೆ ಹಾಗೆ ಎಂಬುದಾಗಿ. If we are humble, ಒಂದು ವೇಳೆ ನಾವು ತಗ್ಗಿಸಿಕೊಳ್ಳುವವರಾಗಿದ್ದರೆ, God gave me the strength. ದೇವರು ನಮಗೆ ಶಕ್ತಿಯನ್ನು ಕೊಡುವ ಆತನಾಗಿದ್ದಾನೆ. Therefore I earned. ಅದಕ್ಕಾಗಿಯೇ ನಾನು ದುಡಿದೆ. God gave me opportunity. ದೇವರು ನನಗೆ ಅವಕಾಶವನ್ನು ಕೊಟ್ಟನು. I got job. ನಾನು ಕೆಲಸವನ್ನು ಪಡೆದುಕೊಂಡೆನು. Oh, God gave me brain. ದೇವರು ನನಗೆ ಮೆದುಳನ್ನು ಕೊಟ್ಟನು. Therefore I studied. ಅದಕ್ಕಾಗಿಯೇ ನಾನು ಕಲಿತುಕೊಂಡೆ. What is our attitude today?
ಈ ದಿವಸ ನಮ್ಮ ಒಂದು ಗುಣ ಏನಾಗಿದೆ? Do we take time to say thank you God, ನಾವು or do we take time to say, I did? ನಾವು ಒಂದು ವೇಳೆ ಸಮಯವನ್ನು ತೆಗೆದುಕೊಂಡು ಹೇಳ್ತೇವೆ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ, ಅಥವಾ ನಾನು ಮಾಡಿದೆ ಎಂಬುದಾಗಿ ಹೇಳುವವರಾಗಿದ್ದೇವೆ. The Western world, as incomes are increasing today, ಅಲ್ಲಿರುವಂತಹ ಒಂದು ವೆಸ್ಟರ್ನ್ ವರ್ಲ್ಡ್ ಅದನ್ನ ನಾವು ನೋಡ್ತೇವೆ. people are earning more and more. ಜನರು ಗಳಿಸ್ತಾ ಇದ್ದಾರೆ ಹೆಚ್ಚೆಚ್ಚಾಗಿ. People are learning more and more. ಜನರು ಕಲಿತಾ ಇದ್ದಾರೆ ಹೆಚ್ಚೆಚ್ಚಾಗಿ. The knowledge is increasing. ಅವರ ಒಂದು ತಿಳುವಳಿಕೆ ಹೆಚ್ಚಾಗ್ತಾ ಇದೆ. Their purses are also increasing. ಅವರ ಒಂದು bank balance also is increasing. ಅವರ ಒಂದು ಬ್ಯಾಂಕ್ ನಲ್ಲಿರುವಂತ ಬ್ಯಾಲೆನ್ಸ್ ಸಹಿತ ಹೆಚ್ಚಾಗ್ತಾ ಇದೆ. And their hearts are becoming empty. ಅವರ ಒಂದು ಹೃದಯಗಳು ಖಾಲಿಯಾಗಿ ಹೋಗ್ತಾ ಇವೆ. meaningless. ಅರ್ಥವಿಲ್ಲದ ಜೀವಿತಗಳು. Why? ಯಾಕೆ? The throne room in the heart of human existence has been vacated. They think that if I put money there, I will be fulfilled. If I put education there, I will be fulfilled. You will become more lonely and lonely and lonely. ಅವರ ಹೃದಯದಲ್ಲಿ ಅಂತರಾಳದಲ್ಲಿರುವಂತಹ ವಿಷಯಗಳು ಅವರು ತಿಳಿದುಕೊಳ್ಳುವಂಥದ್ದು, ಒಂದು ವೇಳೆ ನಾನು ಅಲ್ಲಿ ಹಣವನ್ನು ಹಾಕಿದೆ ಅಂದ್ರೆ ನಾನು ಬಹಳ ಶ್ರೀಮಂತನಾಗ್ತೇನೆ, ಅಲ್ಲಿ ನಾನು ಎಜುಕೇಶನ್ ಹಾಕಿದೆ ಅಂದ್ರೆ ನಾನು ಉತ್ತಮವಾಗಿ ಬೆಳಿತೇನೆ ಎಂಬುದಾಗಿ. ಅದೆಲ್ಲ ತಪ್ಪು. ಅದರಿಂದ ನೀವು ಒಬ್ಬಂಟಿಗರಾಗಿ ಉಳಿತೀರಾ. So thanking God, ದೇವರಿಗೆ ಸ್ತೋತ್ರ ಸಲ್ಲಿಸುವಂತದ್ದು, also promotes hope. ಅದು ನಮ್ಮಲ್ಲಿ ನಿರೀಕ್ಷೆಯನ್ನು ಉಂಟು ಮಾಡುವಂತದ್ದಾಗಿದೆ. In Psalm chapter 50, ಕೀರ್ತನೆಗಳು 50ನೇ ಅಧ್ಯಾಯದಲ್ಲಿ, and we read especially based on 14 and 15. 14 ಮತ್ತು 15ನೇ ವಚನದಲ್ಲಿ ನೋಡುವುದಾದ್ರೆ, look at what the Bible says. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, offer to God thanksgiving and fulfill your vows to the Most High, and call to me in the day of trouble, and I will deliver you, and you will glorify me. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಮಾತ್ಮನಿಗೆ ಸಲ್ಲಿಸಿರಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. giving thanks, offer to God thanksgiving. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸುವಂತದ್ದು. offer to God thanksgiving. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸುವಂತದ್ದು. when he is sacrificing, thanking God and fulfilling the vows before God, ದೇವರಿಗೆ ತನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತನ್ನ ಹರಕೆಗಳನ್ನು ಆತನಿಗೆ ಸಮರ್ಪಿಸುವಂತ ಸಮಯದಲ್ಲಿ, the next verse, ಅಲ್ಲಿ ಇರುವಂತ ಮುಂದಿನ ವಚನ ಈ ರೀತಿಯಾಗಿ ಹೇಳುತ್ತದೆ, God gives him an assurance in terms of future. ದೇವರು ಅವನಿಗೆ ಒಂದು ಪ್ರಾಮಿಸ್ ಅನ್ನು ಮಾಡ್ತಾ ಇದ್ದಾರೆ, ಮುಂದಿನ ಒಂದು ಭವಿಷ್ಯತ್ತಿನ ಕುರಿತಾಗಿ. about the future, ಮುಂದಿನ ಭವಿಷ್ಯತ್ತಿನ ಕುರಿತಾಗಿ. what is that? ಏನದು? call on me in the day of trouble. ಕಷ್ಟದ ಕಾಲದಲ್ಲಿ ನನಗೆ ಮೊರೆ ಇಡ್ರಿ. You are thanking God now. ಈಗ ನೀವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀರಾ. You are praising God now. ಈಗ ದೇವರಿಗೆ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೀರಾ. Because you are doing that, ನೀವು ಅದನ್ನ ಮಾಡುತ್ತಿರುವುದಕ್ಕಾಗಿ, you know what? ನಿಮಗೆ ಗೊತ್ತುಂಟಾ? when you are in trouble, ಯಾವಾಗ ನೀವು ಕಷ್ಟ ಕಾಲದಲ್ಲಿದ್ದೀರೋ, in future, ಇದೆ ಮುಂದಿರುವಂತ ದಿವಸದಲ್ಲಿ, when you get into trouble, ಯಾವಾಗ ನೀವು ಕಷ್ಟದಲ್ಲಿ ಇರ್ತೀರೋ, call unto me. ದೇವರಿಗೆ ಮೊರೆ ಇಡ್ರಿ. I am giving you an assurance of the future guarantee that I am going to come to you. Because you are thanking God now. ಆತನು ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ನೀವು ಮೊರೆ ಇಡುವಾಗ ನಾನು ನಿಮ್ಮನ್ನ ಕಾಪಾಡ್ತೇನೆ ಎಂಬುದಾಗಿ ಮುಂದಿರುವಂತ ವಿಷಯ. It's a hope. ಅದು ನಮ್ಮಲ್ಲಿ ನಿರೀಕ್ಷೆಯನ್ನು ಉಂಟು ಮಾಡುವಂತದ್ದು. That's a hope. When we thank God, ಯಾವಾಗ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೋ, when we take time to thank God on this day, ಈಗ ನಾವು ದೇವರಿಗೆ ಸಮಯ ತೆಗೆದುಕೊಂಡು ದೇವರನ್ನ ಸ್ತೋತ್ರ ಮಾಡುವುದಾದ್ರೆ, the new year that is coming, ಹೊಸ ವರ್ಷ ಮುಂದೆ ಬರುವಂತದ್ದು, the new year, if there is some trouble, ಒಂದು ವೇಳೆ ಹೊಸ ವರ್ಷದಲ್ಲಿ ಕಷ್ಟಗಳಿದ್ದರೆ, God says, I will be there with you. ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನೊಟ್ಟಿಗೆ ಇರುತ್ತೇನೆ ಎಂಬುದಾಗಿ. Hallelujah. 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 This is the hope that we have when we thank God now. ಇದೇ ನಿರೀಕ್ಷೆಯನ್ನು ನಾವು ಹೊಂದಿದವರಾಗಿದ್ದೇವೆ ಯಾವಾಗ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗ್ತೇವೆ. In this story that we read about the 10 lepers, ಇಲ್ಲಿರುವಂತ ಕಥೆಯಲ್ಲಿ ನಾವು ನೋಡ್ತೇವೆ 10 ಮಂದಿ ಕುಷ್ಠರೋಗಿಯ ವಿಷಯದಲ್ಲಿ. notice in verse 19, ಅಲ್ಲಿರುವಂತ 19ನೇ ವಚನವನ್ನು ನೋಡ್ರಿ. notice that in verse 19, 19ನೇ ವಚನವನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. Jesus tells that guy, ದೇವರು ಅಲ್ಲಿರುವಂತ ವ್ಯಕ್ತಿಗೆ ಹೇಳ್ತಾರೆ, rise and go, your faith has made you well. ಅಲ್ಲಿ ಹೇಳ್ತಾರೆ ದೇವರು, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂಬುದಾಗಿ. Your faith, ನಿನ್ನ ನಂಬಿಕೆ. please remember, faith comes from having
hope in God. ನಂಬಿಕೆಯು ದೇವರಲ್ಲಿ ನಿರೀಕ್ಷೆ ಇಡುವುದರ ಮೂಲಕ ನಮ್ಮಲ್ಲಿ ಬರುವಂತದ್ದಾಗಿದೆ. Hebrews 11:1 tells that. ಆ ಇಬ್ರಿಯ ಒಂದು 11:1 ನಾವು ನೋಡ್ತೇವೆ. Faith is the hope of the things that we are expecting. ನಂಬಿಕೆಯು ಒಂದು ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದಿರುವಂತದ್ದು. This faith and hope are very interlinked. ನಂಬಿಕೆಯು ಮತ್ತು ನಿರೀಕ್ಷೆಯು ಎರಡು ಒಂದಕ್ಕೊಂದು ಸಂಬಂಧಪಟ್ಟಿರುವಂತವಾಗಿವೆ. 10 lepers, 10 ಕುಷ್ಠರೋಗಿಗಳು, one guy, ಒಂದು ವ್ಯಕ್ತಿ comes back, ತಿರುಗಿ ಬರ್ತಾನೆ, falls at the feet of Jesus, ದೇವರ ಕಾಲು ಪಾದಗಳಿಗೆ ಬೀಳ್ತಾನೆ. and Jesus says, your faith has healed you. ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ. And that faith was the result of the hope that he had on God. ಆ ನಂಬಿಕೆಯು ಆತನ ಒಂದು ನಿರೀಕ್ಷೆ ಆಗಿದೆ, ಅದು ದೇವರ ಮೇಲೆ ಆತನ ಇಟ್ಟಿರುವಂತದ್ದು. You know, the other 9 people, ಅಲ್ಲಿರುವಂತಹ ಇನ್ನೂ 9 ಜನರು physically they were healed. ಅಲ್ಲಿರುವ ಅವರು ಶಾರೀರಿಕವಾಗಿ ಗುಣಪಡಲ್ಪಟ್ಟಿದ್ದವರಾಗಿದ್ದಾರೆ. They had no faith. ಅವರಲ್ಲಿ ನಂಬಿಕೆ ಇಲ್ಲ. And in fact they were internally lepers only. ಅವರು ಅಂತರಾಳದಿಂದಲೂ ಸಹಿತ ಕುಷ್ಠರೋಗಿಗಳಾಗಿ ಉಳಿದು ಬಿಟ್ಟಿದ್ದಾರೆ. Physically they are healed. ಶಾರೀರಿಕವಾಗಿ ಅವರು They may go to the high priest or the priest and they say, you are no more the lepers. ಅಲ್ಲಿ ಹೋಗಿ ಅವರು ಯಾಜಕರಿಗೆ ಮೈ ತೋರಿಸುವುದಾದ್ರೆ ಅವರು ಹೇಳ್ತಾರೆ, ನೀವು ಇನ್ನು ಮುಂದೆ ಕುಷ್ಠರೋಗಿಗಳಲ್ಲ ಎಂಬುದಾಗಿ. The world may say that you are no more lepers. ಅಲ್ಲಿರುವಂತಹ ಲೋಕವು ಹೇಳಬಹುದು, ನೀವೀಗ ಇನ್ನು ಮೇಲೆ ಕುಷ್ಠರೋಗಿಗಳಲ್ಲ ಎಂಬುದಾಗಿ. But your heart and your mind will always be lepers. ನಿಮ್ಮ ಹೃದಯದಲ್ಲಿ ಮತ್ತು ನಿಮ್ಮ ತಿಳುವಳಿಕೆಯಿಂದ ಯಾವಾಗಲೂ ನೀವು ಕುಷ್ಠರೋಗಿಗಳೇ. A thankful heart ಒಂದು ಕೃತಜ್ಞತೆ ಉಳ್ಳಂತ ಹೃದಯವು will make you healed inside and outside. ಅದು ನಿಮ್ಮನ್ನ ಒಳಗಲಿಂದ ಮತ್ತು ಹೊರಗಲಿಂದ ಗುಣಪಡಿಸುವಂತದ್ದಾಗಿದೆ. Hallelujah. Hallelujah. How many of you want only external healing? ಎಷ್ಟು ಜನರಿಗೆ ನಿಮಗೆ ಕೇವಲ ಹೊರಗಲಿಂದ ಒಂದು ಗುಣವಾಗಬೇಕಾಗಿದೆ? How many of you want inside and outside? ಎಷ್ಟು ಜನರು ನಿಮಗೆ ಒಳಗೆ ಹೊರಗೆ ಎರಡು ಕಡೆಯಿಂದ ನಾನು ಗುಣ ಹೊಂದಿದವನಾಗಿರಬೇಕೆಂಬುದಾಗಿ. Those of us who want inside and outside, we have to come to God and say, thank you for what you have done. That is when he heals us inside and outside. ಯಾರಿಗೆ ನಿಮಗೆ ಒಳಗೆ ಹೊರಗೆ ಎರಡು ಕಡೆಯಿಂದ ನೀವು ಗುಣವಾಗಬೇಕಾಗಿದೆಯೋ, ನೀವು ದೇವರ ಮುಂದೆ ಬಂದು ಹೇಳಬೇಕಾಗಿದೆ, ನಾನು ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ. ಆಗ ದೇವರು ನಿಮ್ಮನ್ನ ಒಳಗೆ ಹೊರಗೆ ಸೇರಿ ಗುಣ ಮಾಡುವವನಾಗಿದ್ದಾನೆ. Hallelujah. 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 Now that's a very, very important truth that we took time to meditate today. ಅದು ಬಹಳವಾಗಿರುವಂತ ಮುಖ್ಯವಾಗಿರುವಂತ ವಿಷಯವಾಗಿದೆ. ನಾವು ಈ ದಿವಸ ಸಮಯವನ್ನು ತೆಗೆದುಕೊಂಡು ಅದನ್ನು ಅಧ್ಯಯನ ಮಾಡಿದ್ದೇವೆ. See, a person with thankfulness, ಯಾವ ವ್ಯಕ್ತಿ ಕೃತಜ್ಞತೆ ಉಳ್ಳವನಾಗಿರುತ್ತಾನೋ, invites God's presence in his life. ಆತನು ದೇವರ ಪ್ರಸನ್ನತೆಯನ್ನು ತನ್ನ ಜೀವಿತದಲ್ಲಿ ಒಂದು ಸ್ವೀಕರಿಸುವ ಆತನಾಗಿದ್ದಾನೆ. Psalm 95 verse 2 tells us that. ಕೀರ್ತನೆಗಳು 95 ಅದರ ಒಂದು 6ನೇ ವಚನ ಹೇಳ್ತದೆ. Second verse. 2ನೇ ವಚನ ಹೇಳ್ತದೆ, let us come before his presence with thanksgiving. ಕೃತಜ್ಞತಾಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. And make joyful sound to him with psalms. ಕೀರ್ತನೆಗಳಿಂದ ಅವನಿಗೆ ಜಯಘೋಷ ಮಾಡೋಣ. And in Psalm 100, ಕೀರ್ತನೆಗಳು 100ನೇ ಅಧ್ಯಾಯ verse 4, 4ನೇ ವಚನ, enter his gates with thanksgiving and into his courts with praise. Be thankful to him and praise his name. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. Ephesians chapter 5 verse 20. ಎಫೆಸದವರಿಗೆ 5ನೇ ಅಧ್ಯಾಯ 20ನೇ ವಚನ ಈ ರೀತಿಯಾಗಿ ಹೇಳ್ತದೆ, giving thanks always for all things to God the Father in the name of our Lord Jesus Christ. ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿರಿ. Philippians chapter 4 verse 6. ಫಿಲಿಪಿಯವರಿಗೆ 4:6ನೇ ವಚನ ಹೇಳ್ತದೆ, be anxious about nothing but in everything by prayer and supplication with thanksgiving make your requests known to God. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. Hallelujah. Hallelujah. We have gathered here on this last Sunday of the year to say thank you God. ನಾವಿಲ್ಲಿ ಕೂಡಿ ಬಂದಿದ್ದೇವೆ ಕೊನೆಯ ಭಾನುವಾರ, ವರ್ಷದ ಕೊನೆಯ ದಿನ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕಾಗಿ. Is your heart wanting to say thank you to God? ನಿಮ್ಮ ಹೃದಯವು ಒಂದು ವೇಳೆ ಕಾಯ್ತಾ ಇದೆಯೋ ದೇವರಿಗೆ ಸ್ತೋತ್ರ ಸಲ್ಲಿಸುವುದಕ್ಕಾಗಿ?
Hallelujah. Hallelujah. We should take time to thank God. ನಾವು ಸಮಯವನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರವನ್ನು ಮಾಡಬೇಕಾಗಿದೆ. When we don't thank God, ಯಾವಾಗ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಿಲ್ಲವೋ, we will sit to grumble. ನಾವು ಕುಂತು ಗುಣಗುಟ್ಟುವವರಾಗಿದ್ದೇವೆ. We will sit to criticize. ನಾವು ಇನ್ನೊಬ್ಬರನ್ನ ಹೀಯಾಳಿಸುವವರಾಗಿದ್ದೇವೆ. And also we will sit to judge others. ಅಷ್ಟು ಮಾತ್ರವಲ್ಲದೆ ನಾವು ಕೂತುಕೊಂಡು ಇನ್ನೊಬ್ಬರ ಪರವಾಗಿ ನ್ಯಾಯವನ್ನು ಮಾಡುವವರಾಗಿದ್ದೇವೆ. We will start judging others. ಯಾವಾಗ ನಾವು ಇನ್ನೊಬ್ಬರನ್ನ ಅವರ ಕುರಿತಾಗಿ ನಾವು ಹೇಳುವುದಕ್ಕೆ ಪ್ರಾರಂಭಿಸ್ತೇವೋ, when any of us are doing that, ಯಾರಾದ್ರೂ ನಾವು ಈ ವಿಷಯವನ್ನ ಮಾಡ್ತಾ ಇದ್ರೆ, it is because ಅದು ಕೇವಲ we are not thankful to God. ಅದು ಯಾಕಂದ್ರೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಲ್ಲ. We are not grateful to God for the things that he has done. ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿಲ್ಲ ಆತನು ಮಾಡಿದಂತ ಕಾರ್ಯಕ್ಕಾಗಿ. So the opposite of thankfulness, ಒಂದು ದೇವರಿಗೆ ಸ್ತೋತ್ರ ಸಲ್ಲಿಸುವುದರ ವಿರುದ್ಧಾರ್ಥ ಪದ ಏನೆಂಬುದಾಗಿ ನೋಡುವುದಾದ್ರೆ, it is dishonoring God. ಅದು ದೇವರಿಗೆ ದೇವರಿಗೆ ಅಗೌರವವನ್ನು ಸಲ್ಲಿಸುವಂತದ್ದು. It is criticism. ಅದು ದೇವರಿಗೆ ಹೀಯಾಳಿಸುವಂತದ್ದು. It is pride. ಅದು ಅಹಂಕಾರ. It is dissatisfaction. ಅದು ನಮ್ಮಲ್ಲಿ ಒಂದು ಯಾವುದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರುವಂತ ವಿಷಯ. ತೃಪ್ತಿ ಇಲ್ಲದಿರುವಂತದ್ದು. It is hopelessness. ಅದು ನಿರೀಕ್ಷೆ ಇಲ್ಲದಿರುವಂತದ್ದು. If any of us here, ಯಾರಾದ್ರೂ ಇಲ್ಲಿ ಇದ್ದೀರೋ, if you are going through a sense of hopelessness, ನೀವು ಇಲ್ಲಿ ಯಾರಾದ್ರೂ ಇದ್ದೀರೋ, ನೀವು ನಿರೀಕ್ಷೆ ಕಳೆದುಕೊಂಡವರಾಗಿರುವಂತ ಅನುಭವ ನಿಮ್ಮಲ್ಲಿ ಆಗ್ತಾ ಇದೆಯೋ, who are dissatisfied, ನೀವು ಯಾರಾದ್ರೂ ಇಲ್ಲಿ ತೃಪ್ತಿಕರ ಜೀವಿತ ಇಲ್ಲದೆ ಇರುವಂತವರು ಈ ಸ್ಥಳದಲ್ಲಿ ಇದ್ದೀರೋ, if any of you are here who are proud, ಯಾರಾದ್ರೂ ಇಲ್ಲಿ ಇದ್ದೀರೋ ಅಹಂಕಾರಿಗಳಾಗಿ ಜೀವಿಸುತ್ತಾ ಇರುವಂತವರು, you are here looking at others and only criticizing, ನೀವು ಬೇರೆಯವರನ್ನ ನೋಡಿ ಕೇವಲ ಹೀಯಾಳಿಸುವಂತ ಕಾರ್ಯವನ್ನೇ ಮಾಡುತ್ತಾ ಈ ಸ್ಥಳದಲ್ಲಿ ಕೂತ್ಕೊಂಡಿದ್ದೀರೋ, it reveals that you are not a grateful person. You are not a thankful person. ಅದು ತಿಳಿಸ್ತದೆ ಏನಂದ್ರೆ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಿಲ್ಲ ಎಂಬುದಾಗಿ. As we bow down our heads now, ನಮ್ಮ ತಲೆಗಳನ್ನು ನಾವು ತಗ್ಗಿಸೋಣ. take time to say thank you Jesus. ಸಮಯವನ್ನು ತೆಗೆದುಕೊಳ್ಳೋಣ ದೇವರಿಗೆ ಸ್ತೋತ್ರ ಮಾಡೋಣ. Oh, thank you Father. ತಂದೆಯೇ ನಿನಗೆ ಸ್ತೋತ್ರ. Take time to say thank you Jesus. ಸಮಯವನ್ನು ತೆಗೆದುಕೊಂಡು ಹೇಳೋಣ, ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. He has healed you. ದೇವರು ನಿಮ್ಮನ್ನ ಗುಣಪಡಿಸಿದ್ದಾನೆ. He has protected you. ಆತನು ನಿಮ್ಮನ್ನ ಕಾಪಾಡಿದ್ದಾನೆ. He has provided for you. ಆತನು ನಿಮಗೆ ಎಲ್ಲವನ್ನ ಒದಗಿಸಿಕೊಟ್ಟಿದ್ದಾನೆ. Oh, there are innumerable miracles that he has done in your life. ಆತನು ಎಣಿಸಲಾರದಷ್ಟು ಕಾರ್ಯಗಳನ್ನು ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. On this last day of the year that has gone by, ಈ ವರ್ಷದ ಕೊನೆಯ ದಿವಸದಲ್ಲಿ ನಾವಿರುವಂತ ಸಮಯದಲ್ಲಿ, do you still want to grumble? Do you still want to criticize? Do you still want to find fault? ಈಗಲೂ ನಿಮಗೆ ಗುಣಗುಟ್ಟುವಂತದ್ದು, ಹೀಯಾಳಿಸುವಂತದ್ದು, ಅನೇಕ ವಿಷಯಗಳಿಗಾಗಿ ಜಗಳ ಮಾಡುವಂತದ್ದು ಇದೆಯೋ? Leave that. ಅವೆಲ್ಲವುಗಳನ್ನು ಬಿಟ್ಟು ಬಿಡ್ರಿ. Leave that. ಅವೆಲ್ಲವುಗಳನ್ನು ಬಿಟ್ಟು ಬಿಡ್ರಿ. Don't be proud. ನೀವು ಅಹಂಕಾರಿಗಳಾಗಿರಬೇಡ್ರಿ. Don't judge others. ಯಾರನ್ನು ಸಹಿತ ನ್ಯಾಯ ತೀರಿಸುವವರಾಗಬೇಡ್ರಿ. Don't be a criticizer. ಯಾರಿಗೂ ಒಂದು ಹೀಯಾಳಿಸುವವರಾಗಬೇಡ್ರಿ. Don't be a hopeless person. ನಿರೀಕ್ಷೆ ಇಲ್ಲದಂತ ವ್ಯಕ್ತಿಗಳಾಗಬೇಡ್ರಿ. Take time to say thank you Jesus. ಸಮಯವನ್ನು ತೆಗೆದುಕೊಂಡು ಹೇಳ್ರಿ, ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. Oh, thank you Jesus. ಯೇಸುವೇ ನಿನಗೆ ಸ್ತೋತ್ರ. Hallelujah. 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 Open your mouth wide. ನಮ್ಮ ಬಾಯಿಗಳನ್ನು ಗಟ್ಟಿಯಾಗಿ ತೆರೆದವರಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. Hallelujah. 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 ಯೇಸುವೇ ನಿನಗೆ Gratefulness honors God. ನಮ್ಮಲ್ಲಿರುವಂತಹ ಒಂದು ಕೃತಜ್ಞತೆ ಉಳ್ಳಂತ ಜೀವಿತ ಅದು ದೇವರನ್ನ ಗೌರವಿಸುವಂತದ್ದಾಗಿದೆ. Gratefulness promotes humility. ಒಂದು ಕೃತಜ್ಞತೆ ಉಳ್ಳ ಜೀವಿತ ದೀನತೆಯನ್ನು ಹುಟ್ಟಿಸುವಂತದ್ದಾಗಿದೆ. Gratefulness promotes happiness. ಕೃತಜ್ಞತೆ ಉಳ್ಳಂತ ಜೀವಿತ ನಮ್ಮಲ್ಲಿ ಸಂತೋಷವನ್ನು ಹುಟ್ಟಿ ಹಾಕುವಂತದ್ದಾಗಿದೆ. Gratefulness promotes hope. ಕೃತಜ್ಞತೆ ಉಳ್ಳಂತ ಜೀವಿತ ನಮ್ಮಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸುವಂತದ್ದಾಗಿದೆ. Hallelujah. 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 Oh, hallelujah. Oh, hallelujah.
Come on, everybody, let us stand to our feet. ಎಲ್ಲರೂ ಸೇರಿ ನಾವು ಎದ್ದು ನಿಂತುಕೊಳ್ಳೋಣ. ಇರುವಂತ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ. ಒಳ್ಳೆಯವನು ನೀನೊಬ್ಬನೇ, ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ನೀನೊಬ್ಬನೇ, ಶ್ರೇಷ್ಠನು ನೀನೊಬ್ಬನೇ, ಉತ್ತಮನು ನೀನೊಬ್ಬನೇ, ನಿರೀಕ್ಷೆಯನ್ನು ಹುಟ್ಟಿಸುವವನು ನೀನೊಬ್ಬನೇ, ನಿರೀಕ್ಷೆಯಲ್ಲಿ ನಡೆಸುವವನು ನೀನೊಬ್ಬನೇ, ನಿನ್ನನ್ನು ಗಮನಿಸುವವರಾಗಿದ್ದೇವೆ. ಸರ್ವಶಕ್ತನಾದ ದೇವರೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಸ್ವಾಮಿ, ಈ ವರ್ಷದ ಕೊನೆಯ ದಿವಸ, ಈ ವರ್ಷದ ಕೊನೆಯ ಭಾನುವಾರ ನಾವು ನಿನ್ನ ಸಾನ್ನಿಧ್ಯದಲ್ಲಿ ಬಂದು ಸಮಯ ಕಳೆಯುವುದಕ್ಕೆ ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವಿಲ್ಲಿ ಕುಳಿತುಕೊಂಡು ಯೋಚಿಸುವಲ್ಲಿ ಸ್ವಾಮಿ, ನಮ್ಮ ಅನೇಕರ ಜೀವಿತದಲ್ಲಿ ಸ್ವಾಮಿ ನಾವು ಕೃತಜ್ಞತೆ ಸಲ್ಲಿಸುವುದಕ್ಕೋಸ್ಕರ ಸಾವಿರಾರು 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 ಸಂಗತಿಗಳು ನಾವು ನಿನ್ನಿಂದ ಹೊಂದಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನೀನು ನಮ್ಮ ಮೇಲೆ ತೋರಿದ ಕೃಪೆ ಮತ್ತು ಪ್ರೀತಿ ಅಪಾರವಾದದ್ದು ಸ್ವಾಮಿ. ಎಣಿಸಲ ಸಾಧ್ಯವಾದಂತ ಅದ್ಭುತಗಳನ್ನ, ಆಶೀರ್ವಾದಗಳನ್ನ ನಾವು ಹೊಂದಿದ್ದೇವೆ ಸ್ವಾಮಿ. ಅದರ ಬದಲಾಗಿ ನಾವು ಮಾಡ್ಲಿಕ್ಕೆ ಏನ್ ಸಾಧ್ಯ? ನಾವು ಸಮಯ ತೆಗೆದುಕೊಂಡು ನಿನಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ, ನಾವು ಸಮಯ ತೆಗೆದುಕೊಂಡು ನಿನ್ನನ್ನು ವಂದಿಸುವುದಕ್ಕಾಗಿ, ನೀನು ಮಾಡಿದ ಎಲ್ಲ ಮಹೋಪಕಾರಗಳಿಗೆ ನಾವು ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ ಸ್ವಾಮಿ. ಸಂಪ್ರದಾಯದಂತೆ ಬಂದಿಲ್ಲ, ರೂಢಿಯಾಗಿ ಬಂದಿಲ್ಲ, ಆಚರಣೆಗಾಗಿ ಬಂದಿಲ್ಲ. ಹೃದಯ ತುಂಬಿ ಹೃದಯ ತುಂಬಿ ಹೃದಯ ತುಂಬಿ ಕೃತಜ್ಞತೆ ಸಲ್ಲಿಸಲು ಕೃತಜ್ಞತೆ ಸಲ್ಲಿಸಲು ಕೃತಜ್ಞತೆ ಸಲ್ಲಿಸಲು ನಾವು ಸೇರಿ ಬಂದಿದ್ದೇವೆ ಸ್ವಾಮಿ. ಕರ್ತ, ನಾವು ನಿನ್ನನ್ನು ಗೌರವಿಸುವುದಕ್ಕಾಗಿ ಬಂದಿದ್ದೇವೆ ಸ್ವಾಮಿ. ನಾವು ನಿನ್ನನ್ನು ಸ್ತುತಿಯಜ್ಞಗಳನ್ನು ಸಮರ್ಪಿಸಿ ಸ್ತೋತ್ರ ಸಿಂಹಾಸನದ ಮೇಲೆ ಆಸನ ರೂಢನಾಗುವುದಕ್ಕೆ ನಾವು ಸ್ಥಾಪಿಸಲು ಬಂದಿದ್ದೇವೆ ಸ್ವಾಮಿ. ನೀನು ಯೋಗ್ಯನಪ್ಪ, ನೀನು ಯೋಗ್ಯನಪ್ಪ. ಹಲ್ಲೆಲೂಯಾ ಸ್ವಾಮಿ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಈ ದಿನ, ಈ ಸಮಯ ನಾವು ಕಳೆಯುವಂತೆ ನಮ್ಮ ಹೃದಯ ತುಂಬಿ
ಒಂದೇ ಒಂದು ಹಾಡು, ನಿನಗೆ ಸ್ತೋತ್ರ ಯೇಸುವೆ, ನಿನಗೆ ಸ್ತೋತ್ರ ಯೇಸುವೆ. ಸ್ವಾಮಿ, ಈ ಕೃತಜ್ಞತೆ ತುಂಬಿದ ಜೀವಿತ ಹೃದಯದೊಂದಿಗೆ ನಾವು ಈ ದಿನ ಮುಕ್ತಾಯಗೊಳಿಸುವಂತೆಯೂ, ಕೃತಜ್ಞತೆಯ ಹೃದಯದೊಂದಿಗೆಯೇ ನಾವು ಹೊಸ ದಿನ ಎದುರಿಸುವಂತೆಯೂ ನೀ ಸಹಾಯ ಮಾಡು. ನಿನ್ನ ಕೃಪೆಯೋಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಿ ದೇವರೇ ಸ್ತೋತ್ರ ಸಲ್ಲಿಸಿ.